ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೋಸ್ತುಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರಥಿರ್ತಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಚತುರವದನನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನುತಿಸಿಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸು ನೆಲೆಸು ನೀ ಮದ್ವದನ ಸದನದಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದ್ಮಪುರಾಣದಲ್ಲಿ ಬರುವಂತಹ ಅಪರೂಪ ವಿಷಯಗಳನ್ನು ನಾವು ತಿಳಿತಾ ಇದ್ದೆವು. ನಿನ್ನೆ ಲೋಕದಲ್ಲಿ ಪುಣ್ಯಕೋಟಿ ಅಂತ ಪ್ರಸಿದ್ಧವಾದಂತಹ ಏನು ಕಥೆ ಇದೆ, ಅದರ ಮೂಲ ಅದು ಪದ್ಮಪುರಾಣದ್ದು. ಸೃಷ್ಟಿಖಂಡದ 17ನೇ ಅಧ್ಯಾಯದಲ್ಲಿ ಆ ಕಥೆಯ ಮೂಲ ಅಲ್ಲಿದೆ ಅನ್ನೋದನ್ನು ತಿಳಿದು ವೇದವ್ಯಾಸ ದೇವರು ಆ ನಂದ ಎಂಬಂಥ ಗೋವು, ಪುಣ್ಯಕೋಟಿ ಅಂತ ಪ್ರಸಿದ್ಧವಾದಂತಹ ನಂದ ಎಂಬ ಗೋವಿನ ಚಿತ್ರಣವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ತಿಳಿದವು. ಇದೇ ರೀತಿ ಪದ್ಮಪುರಾಣದಲ್ಲಿ ಅನೇಕ ರೀತಿಯಾದಂತಹ ಅನೇಕ ಬಗೆಯಾದಂತಹ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಮುಂದೆ ಭೀಷ್ಮರ ಮತ್ತು ಪುಲಸ್ತ್ಯ ಋಷಿಗಳ ಸಂವಾದ ರೂಪದಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಸಂವಾದ, ಅಲ್ಲಿ ಭೀಷ್ಮರು ಮತ್ತೆ ಪುನಃ ಪುಲಸ್ತ್ಯ ಮಹರ್ಷಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಯತ್ಪುಣ್ಯಮಧಿಕಂ ಲೋಕೆ ಸರ್ವದಾ ಸರ್ವಸಮ್ಮತಂ ತದ್ವದ ಸ್ವೇಚ್ಛೆಯ ವಿಪ್ರ ಯತ್ಕೃತಂ ಪೂರ್ವಪೂರ್ವಕೈಹಿ. ಯಾವುದನ್ನು ಮಾಡಿದರೆ ಅತ್ಯಂತ ಪುಣ್ಯ ಬರುತ್ತೆ ಮತ್ತು ಯಾವುದು ಎಲ್ಲರಿಗೂ ಸಮ್ಮತ, ಅಂತಹ ವಿಷಯವನ್ನು ನಮಗೆ ಹೇಳು ಅಂತ ಭೀಷ್ಮಾಚಾರ್ಯರು ಪುಲಸ್ತ್ಯ ಮಹರ್ಷಿಗಳಿಗೆ ಪ್ರಶ್ನೆ ಮಾಡ್ತಾರೆ. ಪುಲಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ನಾನಿದಕ್ಕೆ ಉತ್ತರ ಕೊಡೋದಿಲ್ಲ. ಹಿಂದೆ ವೇದವ್ಯಾಸ ದೇವರೇ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಆ ಭಾಗವನ್ನು ನಿನಗೆ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ವೇದವ್ಯಾಸ ದೇವರು ಮತ್ತು ಈ ರೀತಿಯ ಒಂದು ಬಾರಿ ಅವರು ಕೂಡ ತಪಸ್ಸು ಮಾಡ್ತಾ ಕುಳಿತಾಗ, ತಪಸ್ಸು ಮಾಡೋದು ಅಂದ್ರೇನು, ಅವರು ಲೋಕಕ್ಕೆ ಪ್ರದರ್ಶನಕ್ಕೋಸ್ಕರವಾಗಿ ಪರಮಾತ್ಮನ ತಪಸ್ಸು ಅಂದರೆ ಅವನನ್ನೇ ಅವನು ಚಿಂತನೆ ಮಾಡಬೇಕಷ್ಟೆ. ಆ ರೀತಿ ಇದ್ದಾಗ ಅಲ್ಲೇ ಇರತಕ್ಕಂತಹ ಸಾಧುಗಳು, ತಪಸ್ವಿಗಳು, ಉಳಿದವರು ಬಂದು ಪ್ರಶ್ನೆ ಕೇಳ್ತಾರಂತೆ, ಯಾವುದು ಅತ್ಯಂತ ಪುಣ್ಯಕರವಾದಂಥ ಕೆಲಸ, ಯಾವುದನ್ನು ಮಾಡಿದರೆ ನಮಗೆ ನರಕವೇ ಆಗೋದಿಲ್ಲ, ಸ್ವರ್ಗ ಮೋಕ್ಷಾದಿಗಳಾಗತ್ತೆ ಅಂಥದನ್ನು ನಮಗೆ ಹೇಳಿ ಅಂತ ಕೇಳಿದಾಗ ವ್ಯಾಸ ಮಹರ್ಷಿಗಳು ಪ್ರಾರಂಭ ಮಾಡ್ತಾರೆ. ಪಂಚಾಖ್ಯಾನಂ ವದಿಷ್ಯಾಮಿ ಶೃಣುಧ್ವಂ ತತ್ರ ಪೂರ್ವತಃ ಪಂಚಾನಾಮೇಕಕಂ ಕೃತ್ವ ವಿಧೇನ್ ಮೋಕ್ಷಂ ದಿವಂ ಯಶಃ. ಪಂಚಾಖ್ಯಾನಂ ವದಿಷ್ಯಾಮಿ, ಆಖ್ಯಾನ ಅಂದರೆ ಕಥೆಗಳು, 5 ಘಟನೆಗಳನ್ನು ನಿಮಗೆ ನಾನು ಹೇಳ್ತೇನೆ. ಅದರಲ್ಲಿ ಒಂದನ್ನು ನೀವು ಚೆನ್ನಾಗಿ ಕೇಳಿ ಅದನ್ನೇ ಬಹಳ ಚೆನ್ನಾಗಿ ಅನುಸರಿಸಿದರೂ ನಿಮಗೆ ಮೋಕ್ಷ ಸಿಗುತ್ತೆ ಅಂತ 5 ಘಟನೆಗಳನ್ನು ಹೇಳ್ತಾರೆ. ಅದರಲ್ಲಿ ಆ ಘಟನೆಗಳಲ್ಲಿ ಮುಖ್ಯವಾದ ಗುಣಗಳು ಯಾವುದು ಅಂತಂದರೆ ಪಿತ್ರೋರರ್ಚ ಅಥ ಪತ್ಯುಶ್ಚ. ಪಿತ್ರೋಹೋ ಅಂತಂದರೆ ತಂದೆ ತಾಯಿಯರ ಸೇವೆ, ಪತ್ಯು ಪತಿಯ ಸೇವೆ, ಆಮೇಲೆ ಸಾಮ್ಯಂ ಸರ್ವಜನೇಶು ಚ, ಎಲ್ಲ ಜನರನ್ನು ಕೂಡ ಸಮಾನವಾಗಿ ಕಾಣುವಂಥದ್ದು. ಆಮೇಲೆ ಮಿತ್ರ ಅದ್ರೋಹ, ಮಿತ್ರನಿಗೆ ದ್ರೋಹ ಬಗೆಯದೇ ಇರತಕ್ಕಂಥದ್ದು. ವಿಷ್ಣು ಭಕ್ತಿ, ವಿಷ್ಣುವಿನಲ್ಲಿ ಭಕ್ತಿ ಎಂಬಂಥ ಈ 5 ಗುಣಗಳೇನಿದೆ, ಈ 5 ಗುಣಗಳನ್ನು ತೋರಿಸಿಕೊಡ್ತಕ್ಕಂತಹ 5 ಘಟನೆಗಳನ್ನು ನಿಮಗೆ ನಾನು ಈಗ ಹೇಳ್ತೇನೆ ಅಂತ ಆ ದ್ವಿಜರಲ್ಲಿ ಯಾರ್ಯಾರು ಪ್ರಶ್ನೆ ಮಾಡಿದ್ರೋ ಅವರಿಗೆ ಹೇಳ್ತಾ ಹೋಗ್ತಾರೆ.
ಅದರಲ್ಲಿ ಮೊದಲನೆಯದ್ದು ಪಿತೃಹೋ ಅರ್ಚ, ಪಿತೃಗಳ ಅರ್ಚನೆ, ಸೇವೆ. ಯಾವ ರೀತಿಯಾಗಿ ಅದರ ಮಹತ್ವ ಅಂತ ಹೇಳ್ತಾ ಹೋಗ್ತಾರೆ. ಒಬ್ಬ ನರೋತ್ತಮ ಅಂತ ಒಬ್ಬ ದ್ವಿಜ, ಅವರ ಆ ದ್ವಿಜನ ವಿಪ್ರನ ತಂದೆ ತಾಯಂದಿರಿಗೆ ವಯಸ್ಸಾಗಿದೆ. ಅವನು ವಯಸ್ಸಾದಂತಹ ತಂದೆ ತಾಯಿಯರ ಸೇವೆಯನ್ನು ಮಾಡೋದನ್ನು ಉದಾಸೀನ ಮಾಡಿ ತೀರ್ಥಯಾತ್ರೆಗೆ ಹೊರಡ್ತಾನೆ. ಅವನು ಒಳ್ಳೆಯ ನಿಷ್ಠಾವಂತ, ತಪಗಳನ್ನೆಲ್ಲ ಚೆನ್ನಾಗಿ ಮಾಡೋನು. ತೀರ್ಥಯಾತ್ರೆಗಳಿಗೆ ಹೊರಟ, ಪುಣ್ಯವನ್ನು ಸಂಪಾದಿಸಿದ. ಎಷ್ಟು ಪುಣ್ಯ ಬಂತು ಅಂತಂದರೆ, ಅವನು ಒಂದು ತೀರ್ಥಯಾತ್ರೆಗೆ ಹೋಗಿ ಒಂದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಹೊರಗೆ ಬಂದರೆ, ಅವನು ಬಟ್ಟೆಯನ್ನು ಹೀಗೆ ಹಾಕಿದರೆ, ನಮಗೆಲ್ಲ ಏನು ಬೇಕು, ಒಂದು ಹಗ್ಗ ಬೇಕಲ್ವ, ಬಟ್ಟೆ ಹಾಕಬೇಕು ಅಂತಂದರೆ ಬಟ್ಟೆ ಹಾಕ್ಲಿಕ್ಕೆ ಹಗ್ಗ ಬೇಕು. ಹಗ್ಗ ಬಂದ ಮೇಲೆ ಅದನ್ನು ಒಣಗಿ ಹಾಕಬೇಕು. ಒಣಗಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಅದು ಒಣಗತ್ತೆ. ಇವನು ಯಾವ ರೀತಿ ಅಂತಂದರೆ, ಇವನು ಹಾಗೆಲ್ಲ ಅದೆಲ್ಲ ಏನಿಲ್ಲ. ಇವನು ತಂದ ಬಟ್ಟೆಯನ್ನು ಹೀಗೆ ಆಕಾಶದಲ್ಲಿ ಹೀಗೆ ಹಾಕಿದರೆ ಆಯಿತು, ಆಕಾಶದಲ್ಲಿ ಹಾಗೇ ನಿಂತ್ಕೊಳ್ತಿತ್ತಂತ. ಹಾಗೇ ನಿಂತ್ಕೊಂಡು ಅಲ್ಲೇ ಒಣಗ್ತಾ ಇತ್ತು. ಈ ರೀತಿ ಅವನ ಒಂದು ಸಾಮರ್ಥ್ಯ ಸಿದ್ಧಿಸಿಬಿಟ್ಟಿತ್ತು. ಅವನು ಅಷ್ಟು ತಪಸ್ಸು ಮಾಡಿದ್ರಿಂದಾಗಿ ಅವನಿಗೆ ಅಷ್ಟು ಸಾಮರ್ಥ್ಯ ಸಿದ್ಧಿಸಿಬಿಟ್ಟಿತ್ತು. ಸರಿ, ಅವನಿಗೆ ಅದರಿಂದಲೇ ಒಂದು ಹೆಮ್ಮೆ, ನನಗೆಂಥ ಸಾಮರ್ಥ್ಯ ಸಿದ್ಧಿಸಿದೆ ಅಂತ ಹೇಳಿ ಅವನೇನು ಮಾಡ್ದ, ಒಂದರಿಂದ ಇನ್ನೊಂದು ಕಡೆ, ಇನ್ನೊಂದರಿಂದ ಇನ್ನೊಂದು ಕಡೆ ಈ ರೀತಿಯಾಗಿ ತೀರ್ಥಯಾತ್ರೆ ಮಾಡ್ತಾ ಹೋದ. ಅವನಿಗೆ ಇದರಿಂದ ತುಂಬ ಒಂದು ರೀತಿಯಾದ ಅಭಿಮಾನ ಬೆಳೀತು. ನಾನು ಎಂಥ ಧರ್ಮವನ್ನು ಸಂಪಾದಿಸಿಬಿಟ್ಟಿದ್ದೇನೆ, ನನಗೆ ಎಷ್ಟು ದೊಡ್ಡ ಸಾಧನೆ ಆಗಿಬಿಟ್ಟಿದೆ ಅಂತ. ಸರಿ, ಒಂದು ಬಾರಿ ಇದೇ ರೀತಿಯಾಗಿ ತೀರ್ಥದ ಒಂದು ಸ್ನಾನವನ್ನು ಮಾಡ್ತಾ ಇರಬೇಕಾದ್ರೆ ಹೊರಗೆ ಬಂದ ತಕ್ಷಣ ಆ ಬಕಪಕ್ಷಿ ಒಂದು ಹಾರ್ತಾ ಇತ್ತು. ಹಾರಿದಾಗ ಅದೇನು ಮಾಡ್ತಾ ಇವನ ಮೇಲೇ ಮಲ ವಿಸರ್ಜನೆ ಮಾಡಿಬಿಡ್ತು. ಇವನಿಗೆ ಕೆಟ್ಟ ಕೋಪ ಬಂದು ಏನು ಮಾಡ್ದ, ಅದನ್ನು ಬಹಳ ಸಿಟ್ಟಿನ ದೃಷ್ಟಿಯಲ್ಲಿ ನೋಡ್ದ. ತಕ್ಷಣ ಏನಾಯಿತು, ಆ ಬಕಪಕ್ಷಿ ಸುಟ್ಟು ಭಸ್ಮವಾಯಿತು. ಇವನಿಗಿನ್ನೂ ಇದು ತನ್ನ ಅಭಿಮಾನ, ತನ್ನ ತಪಸ್ಸು ಗಳಿಸಿದ್ರ ಮೇಲೆ. ಆದರೆ ಈ ಬಾರಿ ಅವನ ಬಟ್ಟೆ ಒಣಗಲಿಕ್ಕೆ ಆಕಾಶಕ್ಕೆ ಹಾಕ್ತಾನೆ, ಆಕಾಶದಲ್ಲಿ ನಿಲ್ತಾ ಇಲ್ಲ, ಕೆಳಗೆ ಬಿದ್ದುಬಿಡ್ತು, ಬಟ್ಟೆ ಒಣಗ್ತಾ ಇಲ್ಲ. ಅವನಿಗೆ ಭಾಳ ಆಶ್ಚರ್ಯ ಆಯಿತು, ಏನಪ್ಪ ಹೀಗಾಗ್ಬಿಡ್ತು ಅಂತ. ದುಃಖವೂ ಆಯಿತು. ಯಾಕೆಂದರೆ ಮೊದಲೆಲ್ಲ ಹೇಗಿತ್ತು, ಅವನು ಒಣಗಿ ಹಾಕಿದರೆ ಆಯಿತು, ಆಕಾಶೇ ಸ್ನಾನಚೈಲಾನಿ ಪ್ರಶುಷ್ಯಂತಿ ದಿನೇಚಿನೆ, ಆಕಾಶಕ್ಕೆ ಹಾಕಿದರೆ ಆಯಿತು, ಅವನ ಬಟ್ಟೆ ಒಣಗ್ತಾಯಿತ್ತು, ಆಕಾಶದಲ್ಲಿ ಹಾಗೇ ನಿಂತ್ಕೊಳ್ತಾಯಿತ್ತು. ಈಗ ಅದಾಗ್ತಾ ಇಲ್ಲ. ಅವನು ಶಾಪ ಕೊಟ್ಟ ಆ ಬಕಪಕ್ಷಿಗೆ ಶಾಪದಿಂದ ಭಸ್ಮವಾಗಿ ಕೆಳಗಡೆ ಬಿದ್ದುಬಿಡ್ತು. ಆದರೆ ತತಃ ಪಾಪಾಚ್ಚ ವಿಪ್ರಸ್ಯ ಚೇಲಂ ಖಂಚನ ಗಚ್ಚತಿ. ಆ ಪಾಪದಿಂದ ಆ ಮೂಕ ಪ್ರಾಣಿ ಅದಕ್ಕೇನು ಗೊತ್ತಿದೆ, ಹಾಗಾಗಿ ಅದು ಗೊತ್ತಿಲ್ಲದೆ ಮಾಡಿದಂತಹ ತಪ್ಪಿಗೆ ಇವನು ಶಾಪ ಕೊಟ್ಟಿದ್ದಕ್ಕೆ ಪಾಪ ಬಂತು. ಇವನಿಗೆ ಶಾಪ ಕೊಟ್ಟಿದ್ದರಿಂದ ಪಾಪ ಬಂತು. ಆ ಪಾಪ ಬಂದಿದ್ದರಿಂದ ಏನಾಯಿತು, ಅವನು ಹಾಕಿದಂಥ ಬಟ್ಟೆ ಆಕಾಶದಲ್ಲಿ ನಿಲ್ತಾ ಇಲ್ಲ, ಅವನ ಬಟ್ಟೆ ಒಣಗಲಿಲ್ಲ. ಅವನಿಗೆ ದುಃಖ ಆಯಿತು. ಆಗ ಆಕಾಶದಿಂದ ಒಂದು ವಾಣಿ ಬಂತು, ಆಕಾಶವಾಣಿ ಬಂತು. ಏನು ಹೇಳ್ದ ಆಕಾಶವಾಣಿ, ಖಾಚ್ಯ ತದ್ವಚನಂ ಶ್ರುತ್ವ. ಏನು ಹೇಳ್ತು ಅಂತಂದರೆ, ಗಚ್ಚ ಬಾಡವ ಚಾಂಡಾಲಂ ಮೂಕಂ ಪರಮಧಾರ್ಮಿಕಂ. ಇಲ್ಲವ ಮೂಕನಿದ್ದಾನೆ, ಅವನು ಪರಮಧಾರ್ಮಿಕ, ಚಾಂಡಾಲನಾದರೂ ಪರಮಧಾರ್ಮಿಕ, ಅವನ ಬಳಿ ಹೋಗು, ಅವನು ನಿನಗೆ ಈ ರೀತಿ ಯಾಕೆ ಆಯಿತು ಅನ್ನೋದನ್ನು ವಿವರಿಸ್ತಾನೆ, ಹೋಗು, ಪರಮಧಾರ್ಮಿಕ ಅವನು ಅಂತ ಹೇಳ್ತ. ಸರಿ, ಅವನೇನು ಮಾಡ್ದ, ಹುಡುಕ್ತಾ ಆ ಮೂಕ ಅನ್ನುವಂತಹ ಮೂಕನ ಬಳಿ ಹೋದ. ಅಲ್ಲಿ ಹೋದರೆ ಅವರ ತಂದೆ ತಾಯಂದಿರಿಬ್ಬರು ವೃದ್ಧರಾಗಿದ್ದಾರೆ. ಅವರಿಗೆ ದಿನವೂ ನಿತ್ಯವೂ ಸೇವೆ ಮಾಡ್ತಾ ಇದ್ದಾನೆ. ಅವರಿಗೆ ಚಳಿಗಾಲ ಬಂದರೆ ಉಣ್ಣೆ ಬಟ್ಟೆಗಳನ್ನು ಹೊದಿಸೋದು, ತೈಲದಿಂದಾಗಿ ಅವರನ್ನು ಅಭ್ಯಂಗ ಮಾಡಿಸೋದು, ಅವರಿಗೆ ಸಕಲ ಸೇವೆಗಳನ್ನು ಮಾಡೋದು, ಎಲ್ಲವನ್ನು ಏನೇನು ಮಾಡಬೇಕೋ, ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕೋ. ದಾಪಯಂತಂ ವಸಂತೇಚ ಮುಗ್ಧಮಾಲಾಂ ಸುಗಂಧಿಕಾಂ. ವಸಂತ ಮಾಸ ಬಂದರೆ ತುಂಬ ಸೆಕೆ ಇರುತ್ತೆ, ಹಾಗಾಗಿ ಆಗ ಗಂಧಲೇಪನೆ ಮಾಡೋದು. ಚಳಿಗಾಲ ಬಂತು ಅಂತಂದರೆ ಆವಾಗ ಉಣ್ಣೆ ಬಟ್ಟೆಗಳನ್ನು ಹಾಕೋದು.
ಅಷ್ಟೇ ಅಲ್ಲ, ಒಳ್ಳೆ ಒಳ್ಳೆ ಅಡಿಗೆ ಮಾಡಿ ಹಾಕೋದು. ಈ ರೀತಿಯಾಗಿ ಅವರ ಸೇವೆಯನ್ನು ಮಾಡ್ತಾ ಇದ್ದ. ಇದರ ಪುಣ್ಯದಿಂದ ಇವನು ಮಾಡಿದಂಥ ಪಿತೃಗಳ ಅರ್ಚನೆ, ತಂದೆಯರ ಆ ಸೇವೆ, ಅವ್ರದ್ದೆಲ್ಲ ಮುಗಿದ್ಮೇಲೆ ತಾನು ಊಟ ಮಾಡ್ತಾ ಇದ್ದ. ನಿತ್ಯ ಈ ರೀತಿಯಾಗಿ ಇಷ್ಟು ಕಠಿಣವಾಗಿ ಅವನು ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದಿದ್ದರಿಂದಾಗಿ ಏಬಿಹಿ ಪುಣ್ಯೈಹಿ ಸ್ಥಿತೋ ವಿಷ್ಣು ತಸ್ಯ ಗೇಹೋದರೇ ಚಿರಂ. ಅವನ ಮನೆಯಲ್ಲಿ ಸಾಕ್ಷಾತ್ ಪರಮಾತ್ಮನೇ ನೆಲೆಸಿದ್ದಂತೆ, ವಿಷ್ಣುವೇ. ಹೇಗೆ ನೆಲೆಸಿದ್ದ ಅಂತಂದರೆ ವಿಪ್ರ ರೂಪದಿಂದಾಗಿ ನೆಲೆಸಿದ್ದಂತೆ. ಇವನ ಪುಣ್ಯ ಎಷ್ಟಿತ್ತು ಅಂತಂದರೆ ಅವನ ಮನೆ ಕೆಳಗಡೆ ಪಿಲ್ಲರ್ ಹಾಕಿ ಕಟ್ಟಿಸ್ತೀವಲ್ಲ ನಮ್ಮ ಮನೆಗಳನ್ನು, ಆ ಒಂದು ಪಿಲ್ಲರ್ ಮೇಲಲ್ಲ, ಹಾಗೆ ಅಂತರಿಕ್ಷದಲ್ಲಿ ನಿಂತಿತ್ತಂತೆ. ಅಷ್ಟು ಒಳ್ಳೆಯ ಭವನವಾಗಿ ಬಿಟ್ಟಿದೆ. ಪರಮಾತ್ಮ ಅಲ್ಲಿ ನಿಂತುಬಿಟ್ಟಿದ್ದಾನೆ. ವಿಪ್ರರೂಪಧರಂ, ವಿಪ್ರರೂಪಿಯಾಗಿ ಪರಮಾತ್ಮ ಅವನ ಮನೆಯಲ್ಲಿದ್ದಾನೆ. ಸರಿ, ಇವನು ಹೊರಟ. ಇವನು ಹೋಗ್ತಾನೆ, ನೋಡ್ತಾನೆ, ಮೂಕನನ್ನು ಕೇಳ್ತಾನೆ, ನಾನು ಬಂದಿದ್ದೇ, ನನಗೆ ಹೀಗೊಂದು ಆಕಾಶವಾಣಿ ಆಯಿತು, ನಿನ್ನ ಹತ್ರ ಬಂದು ನಾನೇನೋ ಕೇಳಬೇಕು ಅಂತ ನನಗೆ ಆದೇಶ ಆಗಿದೆ, ಹೇಳು ನನಗೆ ಅಂತ ಹೇಳಿದ. ಏನು ಹೇಳಬೇಕು ಏನು ಕೇಳಬೇಕು ಗೊತ್ತಿಲ್ಲ, ಕೇಳಬೇಕು, ನಿನ್ನ ಹತ್ರ ಕೇಳಬೇಕು ಅಂತ ಹೇಳಿದ್ದಾರೆ, ಕೇಳ್ತಾ ಇದ್ದೀನಿ, ಹೇಳೋದನ್ನು ಅಂತ. ಅದಕ್ಕೆ ಅವನು ಹೇಳ್ದ, ನೋಡಪ್ಪ, ಪಿತ್ರೋರರ್ಚಾಂ ಕರೋಮ್ಯದ್ಯ ಕಥಯಾಮಿ ಕಥಮಾಯಾಮಿ ತೇಂತಿಕಂ. ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದೀನಿ, ನಿನ್ನ ಹತ್ರ ಹೇಗೆ ಬರಲಿಕ್ಕೆ ಸಾಧ್ಯ ನಾನು? ಆಗ ಮೊದಲು ನನ್ನ ಕರ್ತವ್ಯ ನಮ್ಮ ತಂದೆ ತಾಯಿಗಳ ಸೇವೆ, ಯಾರು ಬೇಕಿರು ಬರಲಿ ಉಳಿದವರು. ಹಾಗಾಗಿ ಅವ್ರದ್ದೆಲ್ಲ ತಂದೆ ತಾಯಿಗಳ ಸೇವೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಬೇಕಿದ್ರೆ ಹೇಳ್ತೇನೆ, ಅಲ್ಲಿ ತನಕ ಕಾಯ್ತಿ ಆದರೆ ಬೇಕಿದ್ರೆ ನಮ್ಮ ಮನೇಲಿ ಕಾಯಿ ಅಂತ ಹೇಳು. ಅವನಿಗೆ ಸಿಟ್ಟು ಬಂದುಬಿಡ್ತು. ನನ್ನಂಥ ತಪಸ್ವಿಯಾದ ಬ್ರಾಹ್ಮಣ ಮನೆಗೆ ಬಂದಿದ್ದಾನೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ನೀನೇನೋ ನಿಮ್ಮ ತಂದೆ ತಾಯಿಗೆ ಸೇವೆ ಮಾಡ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಕೋಪ ಮಾಡಿಕೊಂಡ್ರೆ ಆ ಮೂಕ ಹೇಳ್ದ, ಕಿಂ ಕುಪ್ಯಸಿ ವೃಥಾ ವಿಪ್ರ ನಬಕೋಹಂ ತವಾಧುನಾ. ಸುಮ್ಮನೆ ಯಾಕೆ ಕೋಪ ಮಾಡ್ಕೊಳ್ತೀಯ, ನಾನು ಬಕಪಕ್ಷಿ ಅಲ್ಲ. ಆ ಬಕಪಕ್ಷಿಯ ಮೇಲೆ ನಿನ್ನ ಕೋಪ ಶಾಪ ಎಲ್ಲ ನಡಿಬಹುದು, ಆ ಬಕಪಕ್ಷಿ ಬಿಟ್ಟರೆ ಬೇರೆ ಎಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಆಕಾಶದಲ್ಲಿ ನಿನ್ನ ಬಟ್ಟೆ ಒಣಗಲಿಲ್ಲ, ಆಕಾಶದಿಂದ ಒಂದು ವಾಣಿ ಬಂತು, ಅದಕ್ಕೆ ಇಲ್ಲಿ ಬಂದಿದೆಯಾ, ಅದು ನಂಗೆ ಗೊತ್ತಿದೆ. ನಾನು ನಿನಗೇನು ಹೇಳೋದಿಲ್ಲ, ಮುಂದೆ ಒಬ್ಬಳು ಪತಿವ್ರತೆ ಇದ್ದಾಳೆ, ಅವಳನ್ನು ಹೋಗಿ ಕೇಳು ಅಂತ ಹೇಳ್ದ. ಸರಿ, ಇವನಿಗೆ ಪತಿವ್ರತೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಇವನನ್ನೇನೋ ಹುಡ್ಕೊಂಬಂದ. ಪತಿವ್ರತೆ ಯಾರು, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಆ ಮನೇಲಿ ವಿಪ್ರರೂಪಿಯಿಂದ ಏನು ಪರಮಾತ್ಮ ಇದ್ದ, ಅವನು ಬರ್ತಾನೆ. ಅವನು ಹೇಳ್ತಾನೆ, ಬಾಬಾ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಆ ಪರಮಾತ್ಮ, ವಿಪ್ರರೂಪಿಯಾಗಿ ಇರತಕ್ಕಂಥ ಪರಮಾತ್ಮ, ಅವನನ್ನು ಪತಿವ್ರತೆ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೊರಟ. ಆವಾಗ ಆ ಪರಮಾತ್ಮನ ಹತ್ರ ಇವನು ಕೇಳ್ತಾನೆ, ಅಲ್ಲ, ಇವನು ನೋಡಿದರೆ ಬರೀ ತಂದೆ ತಾಯಿಗಳ ಸೇವೆ ಮಾಡ್ಕೊಂಡಿರೋನಷ್ಟೇ, ಏನು ದೊಡ್ಡ ದೊಡ್ಡ ಜಪಗಳನ್ನು ವ್ರತಗಳನ್ನು ಏನೂ ಮಾಡಿಲ್ಲ, ಇವನು ಹೇಗೆ ತಾನು ನೋಡದೇ ಇರತಕ್ಕಂತಹ ಘಟನೆಗಳೆಲ್ಲ ಇವನಿಗೆ ಗೊತ್ತಾಯಿತು, ನನ್ನ ಭೂತ ಎಲ್ಲ ಹೇಗೆ ಗೊತ್ತಾಯಿತು ಇವನಿಗೆ ಅಂತ ಕೇಳಿದಾಗ ಪರಮಾತ್ಮ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ಇದಾನೀಂ ಮಾನಸಂ ಶುದ್ಧಂ ನಭೂತಂ ಭವತೋ ಧ್ರುವಂ ಪತಿವ್ರತಾದಿಕಂ ದೃಷ್ಟ ಪಶ್ಚಾಜ್ಞಾಸ್ಯಸಿ ಮಾಂ ಕಿಲ. ಅವನು ಹೇಳ್ದ, ಈಗ ನಿನಗೆ ಮನಸ್ಸು ಶುದ್ಧವಾಗಿಲ್ಲ, ಹಾಗಾಗಿ ನಿನಗೆ ನಾ ಈ ಪ್ರಶ್ನೆಗೆ ಉತ್ತರ ಕೊಟ್ಟರು ನಿಂಗೆ ಗೊತ್ತಾಗೋದಿಲ್ಲ. ಈ ಪತಿವ್ರತೆಯರನ್ನೆಲ್ಲ ನೋಡ್ತೀಯಲ್ವಾ, ನೋಡಿದ ಮೇಲೆ ನಿನಗೆ ಈ ಉತ್ತರ ಗೊತ್ತಾಗುತ್ತೆ ಅಂತ ಪರಮಾತ್ಮ ಹೇಳ್ದ. ಅಂದರೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಗಳಿಸ್ಲಿಕ್ಕೂ ಉತ್ತರ ಅರ್ಥ ಆಗಲಿಕ್ಕೂ ಒಂದು ಮನಸ್ಥಿತಿ ಬೇಕು. ಹಾಗಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳಬೇಕಾದ್ರೆ, ಇದಂತು ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಅಶ್ರೂಷವೇ ವಾಚ್ಯಂ ಅಚಮಾಂ ಯೋಭ್ಯಸೂಯತಿ. ತಪಸ್ಸನ್ನು ಮಾಡದೇ ಇರೋರಿಗೆ, ಅಭಕ್ತರಿಗೆ, ಶ್ರದ್ಧೆ ಇಲ್ಲದೇ ಇರೋರಿಗೆ, ಯಾರು ಪರಮಾತ್ಮನಲ್ಲಿ ಅಸೂಯೆ ಮಾಡ್ತಾರೋ ಅವರಿಗೆ ಇದನ್ನು ಹೇಳಬೇಡ ಅಂತ. ಹೇಳಬೇಡ ಅಂತೇಳಿ ಇವತ್ತೆಲ್ಲ ಪ್ರಿಂಟ್ ಆಗಿದ್ದಾರೆ, ಎಲ್ಲರಿಗೂ ಸಿಗುತ್ತೆ, ಕೊಡಬೇಡ ತಗೋಬೇಡ ಅನ್ಲಿಕ್ಕೆ ನಾವ್ಯಾರು ಅಂತ ಹೇಳ್ಬೋದು. ಅಂದರೆ ಅಭಿಪ್ರಾಯ ಏನು ಅಂದರೆ ಅದರ ಮಥಿತಾರ್ಥ ಅವ್ರಿಗೆ ಅರ್ಥವೇ ಆಗೋದಿಲ್ಲ. ಯಾರು ತಪಸ್ಸು ಮಾಡಿಲ್ವೋ, ಯಾರು ಭಕ್ತರಲ್ಲವೋ
ಯಾರಿಗೆ ಪರಮಾತ್ಮನಲ್ಲಿ ಭಕ್ತಿ ಇಲ್ಲೋ, ಯಾರಿಗೆ ಅಸೂಯ ಇದೆಯೋ ಅವರಿಗೆ ಅದು ಅರ್ಥವೇ ಆಗೋದಿಲ್ಲ. ಹಾಗೆ ಕೊಟ್ಟರು ವ್ಯರ್ಥ ಅಂತ. ಹಾಗಾಗಿ ಅಂತಹ ಆಧ್ಯಾತ್ಮಿಕ ಉತ್ತರಗಳನ್ನು, ಆಧ್ಯಾತ್ಮ ರಹಸ್ಯಗಳನ್ನು ತಿಳಿದುಕೊಳ್ಳಿಕ್ಕೂ ಕೂಡ ಒಂದು ಮನಸ್ಥಿತಿ ಬೇಕು. ಆ ಮನಸ್ಥಿತಿ ಗಳಿಸ್ಲಿಕ್ಕೋಸ್ಕರನೇ ನಮಗೆ ಎಲ್ಲ ರೀತಿಯಾದ ವ್ರತಗಳನ್ನು ಹೇಳಿದ್ದಾರೆ. ಯಾವ್ಯಾವ ವ್ರತಗಳನ್ನು ಹೇಳಿದ್ದಾರೆ? ಏಕಾದಶಿ ವ್ರತ ಆಗಿರ್ಬೋದು, ಚಾತುರ್ಮಾಸ್ಯ ವ್ರತ ಆಗಿರಬಹುದು, ಅಥವಾ ಶ್ರವಣ ಮನನ ಮುಂತಾದಂಥ ವ್ರತಗಳಾಗಿರಬಹುದು. ಎಲ್ಲ ವ್ರತಗಳು ಯಾಕೆ ಅಂತಂದರೆ ಆ ವ್ರತಗಳಿಂದಾಗಿ ನಮ್ಮ ಮನಸ್ಸು ನಿರ್ಮಾಣ ಆಗುತ್ತೆ, ಒಳ್ಳೆಯ ಹಂತಕ್ಕೆ ನಿರ್ಮಾಣ ಆಗುತ್ತೆ, ಒಂದೇ ಒಳ್ಳೆಯ ಹಂತಕ್ಕೆ ಬಂದು ತಲುಪುತ್ತೆ. ಆಗ ಹೇಳಿದ್ದು ಅರ್ಥ ಆಗುತ್ತೆ, ಉತ್ತರವು ಮನಸ್ಸಿಗೆ ನಾಟುತ್ತೆ. ಇಲ್ಲ ಅಂತಂದರೆ ಯಾವ ಉತ್ತರವು ಕೂಡ ಹೇಳಿದ್ರೂ ಅದು ತಲೆಗೆ ಹೋಗೋದಿಲ್ಲ. ಸರಿ, ಆಮೇಲೆ ಅವನು ಅದನ್ನು ಕೇಳೋದು ಬಿಟ್ಟ. ಕೇಳ್ದ, ಸರಿ ಹಾಗಾದರೆ ಮುಂದೆ ಪತಿವ್ರತ ಅವಳನ್ನು ನೋಡಬೇಕು ಅಂತ ಹೇಳಿದ್ದಾನಲ್ವ, ಆ ಪತಿವ್ರತೆ ಯಾರವಳು ಅಂತ. ಪತಿವ್ರತ ಚ ಕಾತಾತ ಕಿಂಬಾ ತಸ್ಯಾಶ್ರುತಂ ಮಹತ್. ಅವಳ ಬಗ್ಗೆ ಏನಂತ ದೊಡ್ಡ ವಿಷಯ ಇದೆ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ನದೀನಾಂ ಜಾಹ್ನವಿ ಶ್ರೇಷ್ಠ ಪ್ರಮದಾನಾಂ ಪತಿವ್ರತ ಮನುಷ್ಯಾಣಾಂ ಪ್ರಜಾಪಾಲೋ ದೇವಾನಾಂ ಚ ಜನಾರ್ದನಃ. ನದಿಗಳಲ್ಲಿ ಹೇಗೆ ಜಾಹ್ನವಿ ಶ್ರೇಷ್ಠಳೋ ಹಾಗೆ ಸ್ತ್ರೀಯಲ್ಲಿ ಪತಿವ್ರತಾ ಸ್ತ್ರೀ ಶ್ರೇಷ್ಠಳು. ಕುಲದ್ವಯಸ್ಯ ಪುರುಷಾನ್ ಉದ್ಧರೇತ್ ಸಾ ಶತಂ ಶತಂ. ಇದನ್ನೇ ಆಚಾರ್ಯರು ಕೂಡ ಕನ್ಯಾಬತ ಕುಲದ್ವಯ ತಾರಿಣಿ ಅಂತ ಮಹಾಭಾರತ ಪುರಾಣದಲ್ಲಿ ಹೇಳಿದ್ದಾರೆ. ಇಲ್ಲೂ ಕೂಡ ನೋಡಿ, ಪದ್ಮಪುರಾಣದಲ್ಲೂ ಕುಲದ್ವಯಸ್ಯ ಪುರುಷಾನ್ ಉದ್ಧರೇತ್. ಎರಡು ಕುಲದ ಪುರುಷರನ್ನು ಅವಳು ಉದ್ಧಾರ ಮಾಡ್ತಾರೆ. ಒಂದು ತಾನು ತನ್ನ ಪತಿಯ ಕುಲದಲ್ಲಿರ್ತಕ್ಕಂಥ ಪುರುಷರನ್ನು ಉದ್ಧಾರ ಮಾಡಿದ್ರೆ, ಇನ್ನೊಂದು ತನ್ನ ತಂದೆಯ ಕುಲದಲ್ಲಿರ್ತಕ್ಕಂಥ ಪುರುಷರನ್ನು ಉದ್ಧಾರ ಮಾಡ್ತಾಳೆ. ಹಾಗಾಗಿ ಎರಡೂ ಕಡೆಯಲ್ಲಿರುವಂತಹ ಪುರುಷರನ್ನು ಉದ್ಧಾರ ಮಾಡುವ ಸಾಮರ್ಥ್ಯ ಅವಳಿಗಿದೆ. ಹಾಗಾಗಿ ಆಚಾರ್ಯರು ಕನ್ಯಾಬತ ಕುಲದ್ವಯ ತಾರಿಣಿ, ಕನ್ಯೆಯು ಎರಡು ಕುಲವನ್ನು ಉದ್ಧರಿಸುವಳು ಅಂತ ಹೇಳಿದ್ದಾರೆ. ಪದ್ಮಪುರಾಣದಲ್ಲಿ ಅದೇ ಮಾತನ್ನು ವೇದವ್ಯಾಸ ದೇವರು ಕೂಡ ಹೇಳಿದ್ದಾರೆ. ಹಾಗಾಗಿ ಅಂತಹ ಶ್ರೇಷ್ಠವಾದ ಪತಿವ್ರತೆಯವಳು ಅವಳ ಹತ್ರ ಹೋಗಿ ನೀನು ಕೇಳು, ಅವಳು ನಿನಗೆ ಉತ್ತರ ಕೊಡ್ತಾಳೇನೋ ಅಂತ ಹೇಳ್ತಾಳೆ. ಸರಿ, ಅವಳ ಹತ್ರ ಹೋಗ್ತಾನೆ. ಆಮೇಲೆ ಅವಳ ಹತ್ರ ಕೇಳ್ತಾನೆ, ನನಗೆ ಧರ್ಮವನ್ನು ಉಪದೇಶಿಸು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಪತಿವ್ರತೆ ಹೇಳ್ತಾಳೆ, ಸಾಂಪ್ರತಂ ಪತ್ಯುರರ್ಚಾಸ್ತಿ ನಚಾಸ್ಮಾಕಂ ಸ್ವತಂತ್ರತ. ನನಗೀಗ ಕೆಲಸ ಇದೆ ಸಿಕ್ಕಾಪಟ್ಟೆ, ನನ್ನ ಪತಿ ಊಟಕ್ಕೆ ಕೂತಿರ್ತಾನೆ, ಊಟಕ್ಕೆ ಹಾಕಬೇಕು, ಅದು ಬಿಟ್ಟು ನಾನು ನಿನ್ನ ಹತ್ರ ಇಲ್ಲಿ ಚರ್ಚೆ ಮಾಡ್ತಾ ಕೊಡಲಿಕ್ಕಾಗೋದಿಲ್ಲ. ಬೇಕಿದ್ರೆ ಅದಾದ ಮೇಲೆ ನಾನು ಬಂದು ನಿನಗೆ ಹೇಳ್ತೀನಿ ಅಂತ. ಬೇಕಿದ್ರೆ ನೀವು ಇಲ್ಲೇ ಉಳ್ಕೊಳ್ಬಹುದು, ನಿಮಗೆ ಊಟಕ್ಕೆ ಏನೇನು ಬೇಕೆಲ್ಲದಕ್ಕೂ ನಾನು ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಅಂತ. ಅದಕ್ಕೆ ಹೇಳ್ತಾನೆ, ಮಮ ದೇಹೇ ಕ್ಷುಧಾ ನಾಸ್ತಿ ಪಿಪಾಸಾದ್ಯ ಚ ನ ಶ್ರಮಃ ಅಭೀಷ್ಟಂ ವದ ಕಲ್ಯಾಣಿ ನಚೇತ್ ಶಾಪಂ ದದಾಮಿತೆ. ನನಗೆ ಹೊಸವೇ ಇಲ್ಲ, ನೀರಡಿಕೆ ಇಲ್ಲ, ಶ್ರಮ ಇಲ್ಲ, ಏನೂ ಇಲ್ಲ. ನನಗೇನು ಉತ್ತರ ಬೇಕೋ ಅದನ್ನು ಹೇಳ್ತೀಯೋ, ಇಲ್ಲಾಂದರೆ ನಿಂಗೆ ಶಾಪ ಕೊಟ್ಬಿಡ್ತೇನೆ ಅಂತ. ಅದಕ್ಕೆ ಅವಳು ಹೇಳಿದ್ಲು, ತಮುವಾಚ ತದಾ ಸಾಪಿ ನಬಕೋಹಂ ದ್ವಿಜೋತ್ತಮ. ನಾನು ಬಕ ಅಲ್ಲ, ನಾನೇನು ಬಕ ಪಕ್ಷಿ ಅಂದ್ಕೊಂಡಿದ್ದೀಯಾ? ಹಾಗಾಗಿ ನನಗೆ ನೀನು ಆ ಶಾಪ ಕೊಡ್ತೀನಿ ಅಂತ ಭಯ ಹಿಡಿಸ್ಲಿ ಬರಬೇಡ. ಒಂದು ಕೆಲಸ ಮಾಡು, ಮುಂದೆ ಒಬ್ಬ ಧರ್ಮ ತುಲಾಧಾರ ಅಂತ ಒಬ್ಬ ಇದ್ದಾನೆ, ಅವನ ಹತ್ರ ಹೋಗು, ಅವನು ನಿನಗೆ ಉತ್ತರ ಕೊಡ್ತಾನೆ. ಗಚ್ಚ ಧರ್ಮ ತುಲಾಧಾರಂ ಪೃಚ್ಛತಂ ತೇ ಹಿತಂ ದ್ವಿಜ ಅಂತ. ಮತ್ತೆ ಇನ್ನೊಂದು ಕಡೆ ಹೋಗಬೇಕಲ್ಲ ಇಲ್ಲಿಂದ. ಸರಿ, ಆ ಧರ್ಮ ತುಲಾಧಾರಿ ಯಾರು ಅಂತ ಗೊತ್ತಿಲ್ಲ. ಸರಿ, ಅವ್ರ ಮನೆಯಿಂದನೂ ವಿಪ್ರರೂಪಿಯಾಗಿ ಪರಮಾತ್ಮ ಬಂದ, ಅವ್ರ ಮನೆಯಿಂದನೂ ಬಂದ. ಅವನು ನೋಡಿದ ತಕ್ಷಣ ಅವ್ನು ಖುಷಿ ಆಯಿತು. ಮತ್ತೆ ಆಗ ಅಂತರ್ಧಾನ ಆಗಿಬಿಟ್ಟಿದ್ದ, ಮತ್ತೆ ಬಂದನಲ್ಲಪ್ಪ ಅಂತ ಮತ್ತೆ ಪರಮಾತ್ಮನ ಹತ್ರ ಕೇಳ್ದ, ನಂಗೆ ಗೊತ್ತಿಲ್ಲ ಯಾರು ಅಂತ. ಸರಿ, ಕರ್ಕೊಂಡು ಹೋಗ್ತೀನಿ ಬಾ ನೀನು ಅಂತ ಕೇಳ್ದ. ಸರಿ ಅಂತ ಹೊರಟರು ಇಬ್ಬರು. ಆವಾಗ ಮತ್ತೆ ಕೇಳ್ದ, ಅಲ್ಲ ಈ ಧರ್ಮತುಲಾದ ಯಾರು ಇವನು ಅಂತ ಕೇಳ್ದ. ಅದಕ್ಕೆ ಪರಮಾತ್ಮ ಹೇಳ್ದ, ನಿಂಗೆ ತೋರಿಸ್ತೇನೆ ಬಾ. ಅವನು ಎಲ್ಲ ಕಡೆಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ, ಬೆಳಿಗ್ಗೆಯಿಂದ ಸಂಜೆ ತನಕ ವ್ಯಾಪಾರ ಮಾಡ್ತಾ ಇರ್ತಾನೆ. ವಿಕ್ರೀಣಾತಿ ಚ ಕ್ರೀಣಾತಿ ತುಲಾಧಾರ ಸ್ತತಸ್ತದ. ಅವನು ಬೈಯಿಂಗ್ ಸೆಲ್ಲಿಂಗ್ ಎರಡೂ ಮಾಡ್ತಾ ಇರ್ತಾನೆ, ವಿಕ್ರಯಣ ಕ್ರಯಣ. ಹಾಗಾಗಿ ಅಂಥವನನ್ನು ನಾವು ಧರ್ಮ ತುಲಾಧಾರ ಅಂತ ಕರಿತೀವಿ. ಯಾವಾಗಲೂ ಜನಗಳ ಮಧ್ಯದಲ್ಲೇ ವಾಸ ಮಾಡ್ತಾ ಇರ್ತಾನೆ ಅಂಥವನು. ಕೊಳಕಾದ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾನೆ. ಮಲಪಂಕಧರಂ ಮರ್ತ್ಯಂ ದಂತ ಕುಡ್ಮಲ ಪಂಕಿಲಂ. ಹಲ್ಲು ಸ್ವಚ್ಛವಾಗಿಲ್ಲ,
ಕೆಟ್ಟದಾಗಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡಿದ್ದಾನೆ ಅಂಥವನು ಅಲ್ಲಿ ಕಾಣಿಸ್ತಾನೆ. ಆದರೆ ಅವನು ಎಂಥವನು ಅಂತಂದರೆ ಅವನು ಧರ್ಮತುಲಾಧಾರ. ಅವನ ಹೆಸರಿದ್ದು ಹೇಳಿದಾಗೆ ಅವನು ಧರ್ಮತುಲಾಧಾರ. ಸರಿ, ಅವನ ಹತ್ರ ಬಂದು ಇವನು ಕೇಳ್ದ, ಅಲ್ಲ ನನಗೆ ಧರ್ಮದ ಉಪದೇಶವನ್ನು ಮಾಡಬೇಕು ಅಂತ. ಅದಕ್ಕೆ ಅವನು ಹೇಳ್ದ, ಯಾವತ್ ಜನ ಪ್ರತಿಷ್ಠಂತಿ ಮಮೈವ ಸನ್ನಿಧೌ ದ್ವಿಜ ತಾವನ್ಮೇ ಸ್ವಸ್ಥತಾ ನಾಸ್ತಿ ಯಾವಚ್ಚ ರಾತ್ರಿ ಯಾಮಕಃ. ನೋಡಪ್ಪ, ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಬಳಿ ಸುತ್ತಮುತ್ತ ಜನ ಇರ್ತಾರೆ, ನನಗೋಸ್ಕರ ಕಾಯ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತೀನಿ. ಹಾಗಾಗಿ ಅವ್ರನ್ನ ಬಿಟ್ಟು ನನ್ನ ಹತ್ರ ಬಂದು ನಾನು ಧರ್ಮ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ರಾತ್ರಿ ತನಕ ಇಲ್ಲಿ ಇರ್ತೀಯ ಹತ್ರ ಹೇಳು, ಆಮೇಲೆ ಮಾತಾಡೋಣ ಅಂತ. ಇವನು ಮತ್ತೆ ಸಿಟ್ಟು ಬಂತು. ಇವನು ಯಾರು, ಇವನು ನನ್ನನ್ನು ಈ ರೀತಿ ಮಾತಾಡಿಸಿದಾನಲ್ಲ ಅಂತ ಹೇಳಿದಾಗ ಮತ್ತೆ ಹೇಳ್ದ, ನಾನು ಶಾಪ ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ಮತ್ತೆ ಅವನು ಹೇಳ್ದ, ನೋಡಪ್ಪ, ನಿನಗೆ ಬಕದ ಸಾವಿನಿಂದಾಗಿ ನಿನಗೆ ಪಾಪ ಬಂತು. ಆ ಪಾಪದಿಂದಾಗಿ ನಿನಗೆ ವಸ್ತ್ರಗಳೆಲ್ಲ ಒಣಗದೇ ಇರೋದಾಯಿತು. ಅಲ್ಲಿಂದ ನೀನು ಚಾಂಡಾಲ ಮನೆಗೆ ಹೋದಿ, ಚಾಂಡಾಲನೂ ಉತ್ತರ ಕೊಡಲಿಲ್ಲ. ಅಲ್ಲಿಂದ ಪತಿವ್ರತೆ ಮನೆ ಬಂದು ಅವಳು ಉತ್ತರ ಕೊಡಲಿ. ಈಗ ನನ್ನ ಹತ್ರ ಬಂದಿದೆಯಾ, ಹಾಗಾಗಿ ನಿನ್ನ ಶಾಪದ ಭಯ ನನಗೆ ತೋರಿಸ್ಬೇಡ. ಒಂದು ಕೆಲಸ ಮಾಡು, ಮುಂದೆ ಒಬ್ಬ ಅದ್ರೋಹಕ ಅಂತ ಒಬ್ಬ ಇದ್ದಾನೆ, ಅವನ ಬಳಿ ಹೋಗು, ಅವನ ಹತ್ರ ಕೊಡ್ತಾನೆ ಅಂತ ಮತ್ತೆ ಅವನು ಸಾಗಿಸ್ದ. ಮತ್ತೆ ಅವನಿಗೆ ಗೊತ್ತಿಲ್ಲ ಯಾರು ಅಂತ. ಅಲ್ಲಿಂದನೂ ವಿಪ್ರರೂಪಿಯಾಗಿ ಪರಮಾತ್ಮ ಬಂದ, ಆ ಪ್ರದೇಶದಿಂದಲೂ. ಅವನನ್ನು ಬಾ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೊರಟ ಪರಮಾತ್ಮ. ಮಾರ್ಗದಲ್ಲಿ ಹೋಗ್ತಾ ಇದ್ದ, ಪರಮಾತ್ಮ ಬಂದು ಅವನನ್ನು ಕರ್ಕೊಂಡು ಹೋದ. ಅವನು ವಿಪ್ರ ಹೇಳ್ತಾನೆ, ಅಲ್ಲ, ತುಲಾಧಾರೇಚ ನ ಸ್ನಾನಂ ನದೇವ ಪಿತೃತರ್ಪಣಂ ಮಲದಿಗ್ಧಂ ಚ ಗಾತ್ರಂತು ಸರ್ವಂ ಚೇಲ ಮಲಕ್ಷಣಂ. ಅಲ್ಲ, ಇವನು ಸ್ನಾನ ಮಾಡಿಲ್ಲ, ದೇವಪಿತೃ ಕಾರ್ಯಗಳನ್ನು ತರ್ಪಣಾದಿಗಳನ್ನು ಮಾಡೋದಿಲ್ಲ, ಎಲ್ಲ ಬಟ್ಟೆಗಳನ್ನು ಕೊಳಕಾಗಿ ಇಟ್ಕೊಂಡಿದ್ದಾನೆ. ಇವನು ಹೇಗೆ ನನ್ನ ಮದ್ವೃತ್ತಂ ಕಥಂ ಜಾನಾತಿ, ನನ್ನ ಈ ಪೂರ್ವಾಪರವನ್ನೆಲ್ಲ ಹೇಗೆ ತಾನೇ ಇವನು ತಿಳಿದಿದ್ದಾನೆ? ನನಗೆ ಭಾಳ ಆಶ್ಚರ್ಯ ಆಗ್ತದೆ ಇವ್ರನ್ನೆಲ್ಲ ನೋಡಿದ್ರೆ ಅಂತ. ಅದಕ್ಕೆ ಪರಮಾತ್ಮ ಹೇಳ್ದ, ಸತ್ಯೇನ ಸತ್ಯಭಾವೇನ ಜಿತಂತೇನ ಜಗತ್ರಯಂ. ಅವನ ಸತ್ಯ ನಿಷ್ಠೆಯಿಂದಾಗಿ ಅವನು 3 ಜಗತ್ತನ್ನು ಗೆದ್ದಿದ್ದಾನೆ. ಹಾಗಾಗಿ ತೇನ ಅತೃಪ್ಯಂತ ಪಿತರಃ ದೇವಾಹ ಮುನಿಗಣೈ ಸಹ. ಅವನ ಸತ್ಯನಿಷ್ಠೆಯಿಂದಾಗಿ ಪಿತೃಗಳು ತೃಪ್ತರಾಗಿಬಿಟ್ಟಿದ್ದಾರೆ, ದೇವತೆಗಳು ತೃಪ್ತರಾಗಿಬಿಟ್ಟಿದ್ದಾರೆ, ಋಷಿಗಳು ಮುನಿಗಳೆಲ್ಲ ತೃಪ್ತರಾಗಿಬಿಟ್ಟಿದ್ದಾರೆ. ಹಾಗಾಗಿ ಭೂತ ಭವ್ಯಂ ಪ್ರವೃತ್ತಂಚ ತೇನ ಜಾನಾತಿ ಧಾರ್ಮಿಕ. ಹಾಗಾಗಿ ಆ ಧಾರ್ಮಿಕ ಭೂತ ಭವಿಷ್ಯತ್ ವರ್ತಮಾನ ಎಲ್ಲವೂ ಗೊತ್ತಿದೆ ಅವನಿಗೆ. ಹಾಗಾಗಿ ಈ ಸತ್ಯದ ನಿಷ್ಠೆಯ ಮಹತ್ವ ಅಷ್ಟು ದೊಡ್ಡದಿದೆ. ಹಾಗಾಗಿ ಅದರಿಂದಾಗಿ ಅವನು ಅಷ್ಟು ತಿಳ್ಕೊಂಡಿದ್ದಾನೆ. ಅದು ದೊಡ್ಡ ವಿಷಯ ಏನಲ್ಲ. ಹಾಗೆ ಲೋಕೆ ತಸ್ಯ ಸಮೋ ನಾಸ್ತಿ ಸಮಸತ್ಯಾರ್ಜ ವೇಷುಚ. ಅಷ್ಟೇ ಅಲ್ಲ, ಅವನು ಎಲ್ಲರನ್ನೂ ಸಮನಾಗಿ ಕಾಣ್ತಾನೆ, ಎಲ್ಲರಿಗೂ ಸಮನಾಗಿ ವ್ಯವಹಾರ ಮಾಡ್ತಾರೆ. ಎಲ್ಲರ ಜೊತೆ ಸಮನಾಗಿ ವ್ಯವಹಾರ ಮಾಡೋದು ಅಂದರೆ ಅವರವರ ಯೋಗ್ಯತೆಗೆ ಯಾವ ರೀತಿಯಾಗಿ ಬೆಲೆಯನ್ನು ಕೊಡಬೇಕೋ ಆ ರೀತಿಯಾಗಿ ಅವರವ್ರನ್ನ ಆಯಾ ರೀತಿಯಲ್ಲಿ ಕಾಣ್ತಾ ಅವನು ವ್ಯವಹಾರ ಮಾಡ್ತಾನೆ. ಹಾಗಾಗಿ ಅವನ ಆ ಒಂದು ಗಟ್ಟಿತನದಿಂದಾಗಿ ಅವನಿಗೆ ಆ ಬೆಲೆ ಬಂದಿದೆ, ಅವನಿಗೆ ಆ ಒಂದು ಸಾಧನೆ ಬಂದಿದೆ. ಅಷ್ಟೇ ಅಲ್ಲ, ಅವನು ಸತ್ಯಂ ತಕ್ತ್ವಾ ನೃತಂ ಕಿಂಚಿತ್ ಪ್ರಾಣಾಂತೆ ಸಮುಪಸ್ಥಿತೆ ನೋಕ್ತಂ ನರವರ ಶ್ರೇಷ್ಠ ತೇನ ಧರ್ಮತುಲಾಧರ. ಅವನಿಗೆ ಪ್ರಾಣಾಪಾಯ ಬಂದರೂ ಕೂಡ ಸತ್ಯ ಬಿಟ್ಟು ಬೇರೆನನ್ನು ಹೇಳಿಲ್ಲ ಅವನು. ನೆನ್ನೆ ಯಾವ ರೀತಿ ಆ ನಂದಾಗೋ ತನಗೆ ಪ್ರಾಣಾಪಾಯ ಬಂದಾಗಲೂ ಕೂಡ ಅವಳು ಯಾವ ರೀತಿಯಾದ ಅಸತ್ಯವನ್ನು ಹೇಳಲಿಲ್ಲ. ಹಾಗಾಗಿ ಅದೇ ರೀತಿ ಇಲ್ಲೂ ಕೂಡ ತಾನು ಪ್ರಾಣಾಪಾಯ ಬಂದರೂ ಕೂಡ, ತನಗೆ ಪ್ರಾಣಾಪಾಯ ಬಂದರೂ ಕೂಡ ಇವನು ಯಾವುದೇ ಸುಳ್ಳನ್ನು ಆಡಲಿಲ್ಲ. ಹಾಗಾಗಿ ಬೇರೆಯವರ ಪ್ರಾಣ ರಕ್ಷಣೆಗೋಸ್ಕರ ಅಸತ್ಯವನ್ನು ಹೇಳಿದ್ರು ಸತ್ಯ ಆಗತ್ತೆ ಅಂತ ಹೇಳಿದ್ದಾರೆ. ತನ್ನ ಪ್ರಾಣ ರಕ್ಷಣೆಗೋಸ್ಕರ ಮಹಾತ್ಮರು ಯಾವತ್ತೂ ಅಸತ್ಯವನ್ನು ಹೇಳೋದಿಲ್ಲ. ಬೇರೆಯವರ ಪ್ರಾಣ ರಕ್ಷಣೆಗೋಸ್ಕರ ಕಾಮಿನೀಷು ವಿವಾಹೇಶು ಗವಾಮುಕ್ತೌ ತಥೈವಚ ಬ್ರಾಹ್ಮಣಾನ ವಿಪತ್ತೌ ಚ ಶಪಥೈರ್ನಾಸ್ತಿ ಪಾತಕಂ ಅಂತ ಬೇರೆ ಬೇರೆ ಕಾರಣಗಳಿಗಾಗಿ ಸುಳ್ಳನ್ನು ಹೇಳಬಹುದು. ತಮಗೋಸ್ಕರ, ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಮಹಾತ್ಮರು ಸುಳ್ಳನ್ನು ಹೇಳೋದಿಲ್ಲ. ಇವನು ಸುಳ್ಳನ್ನು ಹೇಳಲಿಲ್ಲ. ಹಾಗಾಗಿ ಇವನಿಗೆ ಧರ್ಮತುಲಾಧರ ಅಂತ ಇವನ ಹೆಸರಿದೆ. ಹಾಗಾಗಿ ಅದರಿಂದಾಗಿ ಅವನು ತಿಳಿದಿದ್ದಾನೆ, ಅಷ್ಟೆಲ್ಲ ಜ್ಞಾನಿ ಅವನು ಅಂತ. ಸರಿ, ಇವನಿಗೆ ನಿನ್ನ ಒಂದು ಅನುಗ್ರಹದಿಂದ ತುಲಾಧಾರನ ಮಹತ್ವ ನನಗೆ ಗೊತ್ತಾಯಿತು. ಸರಿ, ಇನ್ನು ಅದ್ರೋಹಕನ ಬಳಿ ಹೋಗುವಂತ ತುಲಾಧಾರ ಹೇಳಿದ್ದಾನೆ. ಈ ಅದ್ರೋಹಕನಾದರೆ ಯಾರು ಇವನು? ಅದ್ರೋಹಕಸ್ಯ ಯದೃತ್ತಂ ತದ್ಬ್ರೂಹಿ ತ್ವಂ ಯದಿಚ್ಛಸಿ.
ದಯವಿಟ್ಟು ನಿನ್ನ ಅನುಗ್ರಹದಿಂದ ಅದ್ರೋಹಕನ ಬಗ್ಗೆ ಒಂದು ಹೇಳಿಬಿಡು ಅಂತ ಪರಮಾತ್ಮ ಹೇಳ್ತಾನೆ. ಹಿಂದೆ ಒಬ್ಬ ರಾಜ ಇದ್ದ, ಅವನ ಮಗ ರಾಜಪುತ್ರ, ಅವನಿಗೊಬ್ಬಳು ಸುಂದರಿ ಅಂತ ಒಬ್ಬಳು ಒಳ್ಳೆಯ ಹೆಸರಿಗೆ ತಕ್ಕ ಹಾಗೆ ಸುಂದರಳಾದಂತಹ ಪತ್ನಿ. ಸರಿ, ಅವನಿಗೆ ಒಂದು ಬಾರಿ ರಾಜ ಆದೇಶ ಮಾಡಿದ, ನೀನು ದೂರ ನಗರಕ್ಕೆ ಹೋಗಬೇಕು ಅಂತ ಆದೇಶ ಮಾಡಿದ. ಸರಿ, ಒಂದು ಕೆಲಸಕ್ಕೆ ದೂರಕ್ಕೆ ಹೋಗಬೇಕು ಅಂತ ಆದೇಶ ಮಾಡಿದಾಗ ಅವನು ತನ್ನ ಪತ್ನಿ, ಸುಂದರಳಾದ ಪತ್ನಿಯನ್ನು ಎಲ್ಲಿ ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡಿದ. ಸರಿ, ಯೋಚನೆ ಮಾಡಿ ಒಬ್ಬನ ಮನೆಗೆ ಬಂದ. ಅದು ಯಾರು ಅಂದರೆ ಯದ್ರೋಹಕನ ಮನೆಗೆ ಬಂದು ಅವನು ಹೇಳ್ತಾನೆ, ನಾನು ಈ ರೀತಿಯಾಗಿ ದೂರಕ್ಕೆ ಹೋಗಬೇಕು ಅಂತಿದ್ದೇನೆ, ನಿನ್ನ ಮನೆಯಲ್ಲಿ ನಾನು ನನ್ನ ಪತ್ನಿಯನ್ನು ಇಡ್ತೇನೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ಅಂತ. ಅದಕ್ಕೆ ಅವನು ಹೇಳ್ದ, ನಮ್ಮ ಮನೇಲಿ ಬೇಡ, ಯಾಕೆಂದರೆ ಸುಮ್ಮನೆ ಜನ ಮಾತಾಡ್ಕೊಳ್ತಾರೆ, ಹಾಗಾಗಿ ವಿಚಾರ ಮಾಡು, ಇಲ್ಲಿ ಬೇಡ ಅಂತ ಒಂದ್ಸಲ ಹೇಳ್ದ. ಇಲ್ಲ ನಾನು ಮೂರು ಲೋಕ ತಿರ್ಕೊಂಡೇ ನಿಮ್ಮ ಮನೆಗೆ ಬಂದಿದ್ದೀನಿ, ನೀನು ಸತ್ಯವಾದಿ ಸತ್ಯವ್ರತ ಅಂತ ನಂಗೆ ಗೊತ್ತು, ಹಾಗಾಗಿ ನಿಮ್ಮ ಮನೇಲಿ ಇಡ್ತೇನೆ ಅಂತ. ಅದಕ್ಕೆ ಸರಿ, ಅವನು ಹೇಳ್ದ, ಹಾಗಾದರೆ ಒಂದು ಕೆಲಸ, ಒಂದು ಮಾತು, ನಾನು ಅವಳನ್ನು ಯಾವ ಕೆಲಸದಲ್ಲಿ ಬೇಕಿದ್ರೆ ಕೆಲಸ ಮಾಡಲಿಕ್ಕೋಸ್ಕರ ಹೇಳ್ಬೋದು, ಕೆಲಸವನ್ನು ಎಲ್ಲವನ್ನೂ ಮಾಡಬೇಕು, ನಾನು ಹೇಳಿದಾಗ ಎಲ್ಲವನ್ನು ಕೆಲಸ ಮಾಡಬೇಕು, ಆಗ ಮಾತ್ರ ಇಲ್ಲಿ ಅವಳು ನಮ್ಮ ಮನೆ ಇರಲಿಕ್ಕೆ ಸಾಧ್ಯ ಅಂತ. ಅವನೊಂದು ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ಅವನು ಹೇಳಿದ ಎಲ್ಲ ಕೆಲಸವನ್ನು ಕೂಡ ನೀನು ಮಾಡು ಅಂತ ತನ್ನ ಪತ್ನಿಗೆ ಆದೇಶ ಮಾಡಿ ಅವ್ರ ಮನೆಯಲ್ಲಿ ಬಿಟ್ಟು ಹೋದ. ಸರಿ, ಅವ್ರ ಮನೆಯಲ್ಲಿ ಅವನ ಪತ್ನಿ ವಾಸ ಮಾಡ್ತಾ ಇದ್ಲು. ಅವಳಿಗೆ ಅವನ ಮೇಲೆ ಮನಸ್ಸಾಯಿತು, ಆದರೆ ಇವನು ಮಾತ್ರ ಯಾವತ್ತೂ ಕೂಡ ಅವಳನ್ನು ತನ್ನ ಮಗಳನ್ನ ಹಾಗೆ, ತನ್ನ ತಾಯಿ ಹಾಗೆ ವ್ಯವಹಾರವನ್ನು ಮಾಡ್ತಾಯಿದ್ದ. ಸುಮಾರು ಒಂದು ವರ್ಷ ಆದಮೇಲೆ ಆ ಸುಂದರಿ ಎಂಬಂಥ ಪತ್ನಿಯ ಗಂಡ ಬರ್ತಾನೆ, ವಿಚಾರಿಸ್ತಾನೆ, ಜಗತ್ತೆಲ್ಲ ಕಡೆ ವಿಚಾರಿಸ್ತಾನೆ. ಕೆಲವರು ಹೇಳ್ತಾರೆ, ಇಲ್ಲ ಎಂಥ ಒಳ್ಳೆಯವನು ಅವನು, ಯಾವುದೇ ರೀತಿಯಾದಂತಹ ನಾವು ಘಟನೆಗಳನ್ನು, ವಿಕಾರವನ್ನು ನಾವು ಕೇಳಿಲ್ಲ, ಅಷ್ಟು ತುಂಬ ಒಳ್ಳೆಯವನು. ಇನ್ನು ಕೆಲವರು ಹೇಳಿದರು, ಅಯ್ಯೋ ಅವಳಿಗೆ ಅವನ ಮೇಲೆ ಮನಸ್ಸಾಗ್ಬಿಟ್ಟಿದೆ, ಅವನನ್ನು ಕೇಳಿದ್ರೆ ಅವನೇನು ಉತ್ತರ ಕೊಡೋದಿಲ್ಲ, ನೀ ಯಾಕಿಂತ ತಪ್ಪು ಕೆಲಸ ಮಾಡಿದಿ, ಒಬ್ಬಳು ಯುವತಿಯಾದಂತಹ ನಿನ್ನ ಪತ್ನಿಯನ್ನು ಇನ್ನೊಬ್ಬರ ಮನೇಲಿ ಬಿಟ್ಟು ಹೋಗೋದು ಅಂದ್ರೆ ಅರ್ಥ ಏನು ಅಂತ ಕೆಲವರು ಹೇಳ್ತಾರೆ. ಸರಿ, ಇದೆಲ್ಲ ಮೊದಲೇ ಅವನಿಗೆ, ಅದ್ರೋಹಕನಿಗೆ ಮೊದಲೇ ಇದೆಲ್ಲ ವಿಷಯ ತಿಳಿತಾ ಇತ್ತು. ಗಂಡ ಅವನು ಬಂದಾಗ ಇವನು ನೋಡ್ತಾನೆ, ಪತ್ನಿಯ ಮುಖದಲ್ಲಿ ತುಂಬ ನಗು ಇದೆ, ಇವನ ಮುಖದಲ್ಲಿ ದುಃಖ ಇದೆ. ಅವನು ಕೇಳಿದ, ಯಾಕೆ ದುಃಖನೇ ಮುಖದಲ್ಲಿ? ಅದಕ್ಕೆ ಹೇಳ್ದ, ನಾನಿಷ್ಟು ನಿಷ್ಠೆಯಿಂದಾಗಿ ನಿನ್ನ ಪತ್ನಿಯನ್ನು ಇಷ್ಟು ವರ್ಷ ಕಾಪಾಡಿದ್ದಕ್ಕೆ ಜನ ಎಲ್ಲ ತುಂಬ ಅಪಪ್ರಚಾರವನ್ನು ಮಾಡಿದ್ದಾರೆ, ಅದನ್ನು ಪಡೆದಿದ್ದು ನಾನು, ನನ್ನ ಸತ್ಯನಿಷ್ಠೆಯಿಂದಾಗಿ ಪಡೆದಿದ್ದು, ನನ್ನ ಇಂದ್ರಿಯ ನಿಗ್ರಹದಿಂದಾಗಿ ಪಡೆದಿದ್ದಿಂಥ ಒಂದು ಮಾತನ್ನು. ಹಾಗಾಗಿ ನನ್ನದು ತಪ್ಪಿದ್ದರೆ ನನಗೆ ಶಿಕ್ಷೆ ಆಗಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಎದುರುಗಡೆ ಅಗ್ನಿಯಲ್ಲಿ ನನ್ನನ್ನು ನಾನು ಅರ್ಪಿಸ್ತಾ ಇದ್ದೇನೆ ಅಂತ ಒಂದು ಚಿತೆಯನ್ನು ನಿರ್ಮಾಣ ಮಾಡಿ, ಅಗ್ನಿ ನಿರ್ಮಾಣ ಮಾಡಿ ಅದರಲ್ಲಿ ಹೋಗಿ ಬಿದ್ದು ಬಿಡ್ತಾನೆ. ಬಿದ್ದರೆ ದೇವತೆಗಳೆಲ್ಲ ಅವನಿಗೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆ ಅಗ್ನಿ ಯಾವುದೇ ರೀತಿಯಾದಂತಹ ತಾಪವನ್ನು ಅವನ ಮೇಲೆ ಉಂಟು ಮಾಡೋದಿಲ್ಲ. ಹೀಗೆ ದೇವಾನುದೇವತೆಗಳು ಕೂಡ ಅವನ ಇಂದ್ರಿಯ ನಿಗ್ರಹ ಏನಿದೆ ಅದನ್ನು ಮೆಚ್ಚಿ ಅವನನ್ನು ತುಂಬ ಪ್ರಶಂಸೆ ಮಾಡಿ ಹೋಗ್ತಾರೆ. ಅಷ್ಟೇ ಅಲ್ಲ, ರಾಜಪುತ್ರನಿಗೂ ಕೂಡ ದೇವತೆಗಳು ಹೇಳ್ತಾರೆ, ನಿನ್ನ ಪತ್ನಿ ನೀನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಯಾರು ಇವನ ಬಗ್ಗೆ ಅಪಪ್ರಚಾರ ಮಾಡಿ ಕೆಟ್ಟದಾಗಿ ಮಾತಾಡಿದ್ರೋ ಅವರ ಮುಖ ಮೈಗಳಿಗೆಲ್ಲ ಕುಷ್ಠರೋಗ ಬಂದುಬಿಡುತ್ತೆ ನೋಡಿ. ಹಾಗಾಗಿ ಯಾರ ದೊಡ್ಡವರ ಧರ್ಮಜ್ಞರ ಬಗ್ಗೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು, ಹಾದಿ ಬೀದಿಯಲ್ಲಿ ಕೂತ್ಕೊಂಡು ಕೆಟ್ಟದನ್ನು ಮಾತಾಡಬಾರ್ದು. ನಾವು ಯಾರೂ ಸರ್ವಜ್ಞರಲ್ಲ, ಏನು ನಡೆದಿದೆ ಏನು ನಡೆದಿಲ್ಲ ಅಂತ ತಿಳ್ಕೊಳ್ಳುವಷ್ಟು ಜ್ಞಾನಿಗಳಲ್ಲ. ಹಾಗಾಗಿ ನಮ್ಮ ಯೋಗ್ಯತೆ ಎಷ್ಟಿದೆಯೋ ಆ ಪರಿಧಿಯನ್ನು ಅರ್ಥ ಮಾಡಿಕೊಂಡು ಯಾರ ಬಗ್ಗೆ ಮಾತಾಡದೆ ನಮ್ಮ ಸಾಧನೆಯನ್ನು ನಾವು ಮಾಡಬೇಕಷ್ಟೇ ಹೊರತು ಮೂರನೆಯವ್ರ ಬಗ್ಗೆ ಮಾತಾಡಿ ನಾವು ನಮ್ಮ ಎಷ್ಟು ಅಲ್ಪ ಪುಣ್ಯವನ್ನು ಏನು ಗಳಿಸಿದ್ದೇವೋ ಅದನ್ನೂ ಕೂಡ ನಾಶ ಮಾಡ್ಕೊಳ್ಬಾರ್ದು. ಅದರಲ್ಲೂ ಧರ್ಮಜ್ಞಾನಿಗಳು, ಜ್ಞಾನಿಗಳು ಅಂತ ಯಾರಿರ್ತಾರೆ ಅವ್ರ ಬಗ್ಗೆ ಮಾತಾಡಿದ್ರಂತೂ, ಸಾಮಾನ್ಯ ಜನರ ಬಗ್ಗೆ ಮಾತಾಡಿದ್ರೆ ನಮ್ಮ ಪುಣ್ಯ ಹ್ರಾಸ ಆಗುತ್ತೆ ಅಂತಂದರೆ, ಇನ್ನು ಜ್ಞಾನಿಗಳ ಬಗ್ಗೆ, ಸಾಧಕರ ಬಗ್ಗೆ ನಾವೇನಾದರೂ ಆ ರೀತಿಯಾದ ಮಾತಾಡಿಬಿಟ್ರೆ ಆಗ ಇಲ್ಲಿ ಹೇಳಿದಾಗೆ ನಮಗೂ ಕೂಡ
ಕುಷ್ಠರೋಗಗಳು ಬರಲಿಕ್ಕೆ ಯಾವುದೇ ರೀತಿಯ ತಡೆ ಇಲ್ಲ, ಬಂದೇ ಬರುತ್ತೆ. ಹಾಗಾಗಿ ಅಂಥ ಕೆಲಸವನ್ನು ಮಾಡಬಾರ್ದು ಅನ್ನೋದನ್ನು ನಾವು ಇದನ್ನು ತಿಳಿತೀವಿ. ದೇವತೆಗಳಿಗೆ ಸಿಟ್ಟು ಬಂತು, ಅದರಿಂದಾಗಿ ಆ ರೀತಿಯಾಗಿ ಆಗಿತ್ತು. ಸರಿ, ಅಂತಹ ಪರಮ ಇಂದ್ರಿಯ ನಿಗ್ರಹವನ್ನು ಹೊಂದಿರುವಂತಹ ಕಾಮಲೋಭಾದಿಗಳನ್ನು ಮೀರಿದಂತಹ ಆ ದ್ರೋಹಕನ ಬಳಿ ಬಂದ ವಿಪ್ರ. ಬಂದು ಕೇಳ್ದ, ನನಗೆ ಧರ್ಮವನ್ನು ಉಪದೇಶ ಕೊಡು ಅಂತ. ಅವನು ಹೇಳ್ದ, ಹೌದು, ನಿನ್ನ ಸಾಧನೆ ಚೆನ್ನಾಗಿದೆ, ನಾನು ಒಪ್ಕೊಳ್ತೀನಿ. ನಿನ್ನ ಮೇಲೆ ಎಲ್ಲ ದೇವತೆಗಳ ಪ್ರಸನ್ನರಾಗಿದ್ದಾರೆ. ಆದರೆ ನಾನು ನಿನಗೆ ಹೇಳೋದಿಲ್ಲ. ಗಚ್ಚ ಬಾಡವ ಧರ್ಮಜ್ಞ ವೈಷ್ಣವಂ ಪುರುಷೋತ್ತಮಂ. ಮುಂದೆ ಒಬ್ಬ ವೈಷ್ಣವ ಇದ್ದಾನೆ, ಅವನ ಬಳಿ ಹೋಗು, ಅವನು ನಿನಗೆ ಹೇಳ್ತಾನೆ. ಅವನು ಹೇಳ್ದ, ಬಕನ ನಿಧನ ಯಾಕಾಯಿತು, ವಸ್ತ್ರ ಯಾಕೆ ಒಣಗಲಿಲ್ಲ ಅಂತೆಲ್ಲ ಏನೇನಿದೆಯೋ ಅದ್ರ ಬಗ್ಗೆ ಎಲ್ಲ ನಿನಗೆ ಉತ್ತರವನ್ನು ಅವನು ಕೊಡ್ತಾನೆ, ಹೋಗು ಅಂತ ಹೇಳ್ದ. ಅಲ್ಲಿಗೆ ಪರಮಾತ್ಮ ಪುನಃ ಅವನನ್ನು ಕರ್ಕೊಂಡು ಬಂದ. ಆ ವೈಷ್ಣವನ ಬಳಿ ಪುನಃ ಪರಮಾತ್ಮ ಕರ್ಕೊಂಬಂದ. ವೈಷ್ಣವ ಹೇಳ್ದ, ಪ್ರಸನ್ನಸ್ತೆ ಸುರಶ್ರೇಷ್ಠ ದಾನವಾರೀಶ್ವರ ಸದಾ. ನಿನ್ನ ಮೇಲೆ ಪರಮಾತ್ಮನ ಅನುಗ್ರಹ ಇದೆ. ದೃಷ್ಟ್ವಾ ತ್ವಾಂಚ ಮನೋಸ್ಮಾಕಂ ಹೃಷ್ಯತೀವಾಧುನಾ ದ್ವಿಜ. ನಿನ್ನವನ್ನು ನೋಡಿದ್ರೆ ಸಂತೋಷ ಆಗ್ತಾ ಇದೆ ನಮಗೆ ಅಂಥೇಳಿ, ನಿನ್ನ ಮನೋರಥ ಇವತ್ತು ಈಡೇರುತ್ತೆ. ಒಂದು ಕೆಲಸ ಮಾಡು, ನೀನು ಅಲ್ಲಿ ನನ್ನ ಮನೆಯೊಳಗೆ ಅಸ್ಮಿನ್ ದೇವಗೃಹೇ ರಮ್ಯೆ ಪ್ರವಿಶ್ಯ ಪರಮೇಶ್ವರಂ. ನನ್ನ ದೇವರ ಮನೆಯಲ್ಲಿ ಆ ಪರಮಾತ್ಮ ಕುಳಿತಿದ್ದಾನೆ, ಅವನ ಬಳಿ ಹೋಗಿ ನಿನ್ನ ಪ್ರಶ್ನೆಗಳನ್ನು ಕೇಳು, ಅವನಿಗೆ ಉತ್ತರಿಸ್ತಾನೆ ಅಂತ ಹೇಳ್ದ. ಇವನು 5ನೇವನು. ಹಾಗಾಗಿ ಇವನ ಬಳಿ ಕೇಳಿದಾಗ ಹೇಳ್ತಾರಲ್ವ 5 ಸಿದ್ಧಿಸುತ್ತೆ ಅಂತ. ಹಾಗಾಗಿ ಇಲ್ಲಿ 5ನೇವನು ಬಂದ, ಸಿದ್ಧಿಸಿತು. ಆ ದೇವಗೃಹಕ್ಕೆ ಹೋದ. ದೇವಗೃಹಕ್ಕೆ ಹೋದರೆ ಇಷ್ಟೊತ್ತು ವಿಪ್ರರೂಪದಿಂದಾಗಿ ಇರತಕ್ಕಂತಹ ಆ ಬ್ರಾಹ್ಮಣನೇ ಅಲ್ಲಿ ಕೂತ್ಕೊಂಡಿದ್ದಾನೆ. ಅವನೇ ಪರಮಾತ್ಮ. ಇಷ್ಟೊತ್ತು ಅವನನ್ನು ಕೈ ಹಿಡಿದು ಪರಮಾತ್ಮ ಕರ್ಕೊಂಡು ಬಂದಿದ್ದಾನೆ. ಹಾಗಾಗಿ ಹೇಳ್ತಾರಲ್ವ, ನ ದೇವೋ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂಹಿ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಪರಮಾತ್ಮ ಗೋಗಳನ್ನು ರಕ್ಷಣೆ ಮಾಡೋ ಹಾಗೆ ಕೈಯಲ್ಲಿ ಕೋಳು ಹಿಡ್ಕೊಂಬಂದು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ, ಅಲ್ಲಿ ಹೋಗಬೇಡಿ ಅಂತ. ಹೊರತು ಏನು ಮಾಡ್ತಾನೆ, ಎಂಹಿ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅವರನ್ನು ಒಳ್ಳೆಯ ಮನಸ್ಸು ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ ಹೋಗುವಾಗಿ ಪ್ರವೃತ್ತಿ ಮಾಡ್ತಾನೆ. ಹಾಗಾಗಿ ಇವನು ನಿಜವಾಗಿಯೂ ಭಕ್ತನೇ, ಆದರೆ ಅಹಂಕಾರಾವಿಷ್ಟನಾಗಿ ಅವಿದ್ಯಾವೃತನಾಗಿದ್ದ. ಹಾಗಾಗಿ ಅವನ ಅವಿದ್ಯೆಯನ್ನು ಅಹಂಕಾರವನ್ನು ತೆಗಿಲಿಕ್ಕೆ ಪರಮಾತ್ಮ ಇಷ್ಟು ಜನರ ಹತ್ರ ಅವನನ್ನು ಒಬ್ಬೊಬ್ಬರೊಬ್ಬರ ಹತ್ರ ಇವನು ಯಾರ್ಯಾರು ತನಗಿಂತ ತನ್ನ ಸಮಾನರೇ ಅಲ್ಲ ಅಂತ ತುಚ್ಛವಾಗಿ ಯಾರನ್ನು ಕಾಣ್ತಿದ್ನೋ ಅವ್ರನ್ನೆಲ್ಲ ತೋರಿಸಿ, ನೀನು ಇವ್ರಿಗಿಂತೆಲ್ಲ ಕಡಿಮೆ ಅಂತ ಹೇಳಿ ಅವನ ಅಹಂಕಾರವನ್ನು ತೆಗೆಸಿ ಕೊನೆಗೆ ತನ್ನ ದರ್ಶನವನ್ನು ಕೊಟ್ಟ. ಅಲ್ಲಿ ಹೋದಾಗ ಇವನಿಗೆ ಸಂಪೂರ್ಣ ಅಪರಾಧದ ಅರಿವಾಗಿ ಶಿರಸೈವ ಪ್ರವಂದ್ಯಾಥ ಜಗ್ರಾಹ ಚರಣೋ ಮುದ. ಸಂತೋಷದಿಂದ ತಲೆಬಾಗಿಸಿ ಅವನ ಕಾಲನ್ನು ಹಿಡಿದು ಬಹಳ ಪ್ರಸನ್ನನಾಗಿ ನಮಸ್ಕಾರ ಮಾಡಿದಂತೆ. ಪ್ರಸೀದ ಭವ ದೇವೇಶ ನಜ್ಞಾತಸ್ತ್ವಂ ಪುರಾಮಯ. ದಯವಿಟ್ಟು ಪ್ರಸನ್ನನಾಗೋ, ಹಿಂದೆ ನೀನೇ ಅಂತ ನಂಗೆ ಗೊತ್ತಾಗಲಿಲ್ಲ. ನನ್ನ ಪಕ್ಕದಲ್ಲಿ ಬಂದು ನಿಂತಿದ್ದರೂ ಕೂಡ ನೀನು ಪರಮಾತ್ಮ ಅಂತ ಗೊತ್ತೇ ಆಗಲಿಲ್ಲ ನನಗೆ. ಹಾಗಾಗಿ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಅಂತ. ಹಾಗೆ ಅಲ್ವಾ, ಪರಮಾತ್ಮ ಪಕ್ಕದಲ್ಲಿದ್ದರೂ ಪರಮಾತ್ಮ ಅಂತ ಗೊತ್ತಾಗೋದಿಲ್ಲ. ಅದೇ ಅವಿದ್ಯೆ. ನಮಗೇನು ಅರ್ಜುನಿಗೆ ಗೊತ್ತಾಗಲಿಲ್ಲ, ಅವನು ಇಂದ್ರಿಯಾಭಿಮಾನಿ ದೇವ ಅರ್ಜುನ. ಅಂಥವನಿಗೆ ಪರಮಾತ್ಮ ಕೃಷ್ಣ ಪಕ್ಕದಲ್ಲಿದ್ದರೂ ಪರಮಾತ್ಮ ಅಂತ ಗೊತ್ತಾಗಲಿಲ್ಲ. ವಿಶ್ವರೂಪ ದರ್ಶನವನ್ನು ಮಾಡಿಸಿದ ಮೇಲೆ ಅವನಿಗೆ ಅಯ್ಯೋ, ನನ್ನ ಪಕ್ಕದಲ್ಲಿ ಪ್ರತಿನಿತ್ಯ ನಿಂತಿದ್ದಂಥ ಈ ಕೃಷ್ಣನೇ ದೇವರು. ಅದು ಹೆಂಗೆ ಅಂದರೆ ಗೊತ್ತಿರುತ್ತೆ, ಎಲ್ಲ ಹೇಳ್ತಾ ಇರ್ತಾರೆ ಲೋಕದಲ್ಲಿ. ಗೊತ್ತಿರಲಿಲ್ವಾ, ಪೂತನ ಜೀವಿತ ಹಾರಿ ಶಕಟ ಸರ್ವಭಂಜ ಎಲ್ಲ ಇವನು ಕೇಳಿದ್ದಾನೆ. ಅದು ನಂಬಿಕೆ ಹಂತದಲ್ಲಿ ಇರ್ಬೋದು. ದೇವರು ಇದ್ದಾನೆ, ಹೌದು ಇದ್ದಾನೆ. ಆ ಪ್ರತಿ ಕ್ಷಣದಲ್ಲೂ ಅದು ಇರಬೇಕಲ್ಲ, ಪ್ರತಿಯೊಂದು ಏನಂದಾಗ. ಅದಕ್ಕೆ ಅವನು ಹೇಳ್ದ, ನಾನು ನಿನ್ನನ್ನು ಏನೇನೋ ಅಂದುಬಿಟ್ಟಿದ್ದೇನೆ. ಹೇ ಕೃಷ್ಣ, ಹೇ ಯಾದವ, ಹೇ ಸಕೇತಿ, ಕೃಷ್ಣ ಯಾದವ ಗೆಳೆಯ ಅಂತೆಲ್ಲ ಏನೇನೋ ಕರೆದು ಬಿಟ್ಟಿದ್ದೀನಿ ನಿನ್ನನ್ನು. ಅಜಾನತ ಮಹಿಮಾನಂ ತವೇದಂ, ನಿನ್ನ ಮಹಿಮೆಯನ್ನು ತಿಳಿಯದೆ ಏನೇನೋ ಅಂದ್ಬಿಟ್ಟಿದ್ದೀನಿ. ಹಾಗಾಗಿ ನನ್ನನ್ನು ಕ್ಷಮಿಸು ಅಂತ ಆ ವಿಶ್ವರೂಪ ದರ್ಶನ ಮಾಡಿದ್ಮೇಲೆ ಏನು ರಿಯಾಲಿಟಿ ಅಂತ ಹೇಳ್ತೀವಲ್ಲ, ಅದು ಸಾಕ್ಷಾತ್ತಾಗಿ ಅನುಭವಕ್ಕೆ ಬಂದು, ಅಂದರೆ ಜಗತ್ತಿಗೆ ತೋರಿಸ್ದ. ಪಕ್ಕದಲ್ಲೇ ಇದ್ದರೂ ಕೂಡ
ನಮಗೆ ಮಹಾತ್ಮರ ವಿಷಯಗಳು, ಅವರ ಮಹಾತ್ಮೆ ಗೊತ್ತಾಗೋದಿಲ್ಲ. ಅವರಿರೋ ತನಕ ಗೊತ್ತೇ ಆಗೋದಿಲ್ಲ, ಪಕ್ಕದಲ್ಲಿರೋ ತನಕ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇಲ್ಲೂ ಕೂಡ ಅಷ್ಟೋ ತನಕ ಕೈ ಹಿಡಿದು ಎಲ್ಲರ ಮನೆಗೂ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದು ಇವನಿಗೆ ಗೊತ್ತಾಗಲಿಲ್ಲ ಯಾರು ಇವನು, ಒಬ್ಬ ಬ್ರಾಹ್ಮಣ ಯಾರೋ ಬಂದಿದ್ದಾನೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಷ್ಟೇ. ಹಾಗಾಗಿ ಅದನ್ನು ಹೇಳಿ ಅವನು ಹೇಳ್ದ, ನನಗೆ ಕ್ಷಮೆ ಮಾಡಿಬಿಡು ಅಂತ ಹೇಳಿದಾಗ ಪರಮಾತ್ಮನು ಕೂಡ ಪ್ರಸನ್ನನಾಗಿ ಹೇಳ್ದ, ಅಸ್ತಿಮೇ ತ್ವಯಿ ಭೂದೇವ ಪ್ರಿಯತ್ವಂ ಚ ಸದೈವ ಹಿ. ನಿನ್ನ ಮೇಲೆ ಒಳ್ಳೆಯ ಅನುಗ್ರಹನೇ ಇದೆ ನನಗೆ ಮೊದಲಿಂದ, ಹಾಗಾಗಿ ತಾನು ನಿನ್ನನ್ನು ಕರ್ಕೊಂಡು ಬಂದಿದ್ದು. ಸ್ನೇಹಾತ್ ಪುಣ್ಯವತಾಮೇವ ದರ್ಶನಂ ಕಾರಿತಮ್ಮಯ. ಅವನು ಒಳ್ಳೆ ಮಾತು ಹೇಳ್ದ ಪರಮಾತ್ಮ. ಸ್ನೇಹಾತ್, ನಿನ್ನ ಮೇಲಿರ್ತಕ್ಕಂಥ ಸ್ನೇಹದಿಂದ, ಪುಣ್ಯವತಾಮೇವ ದರ್ಶನಂ, ಇಂಥ ಪುಣ್ಯವಂತರೇನಿದ್ದಾರೆ ಅವರ ದರ್ಶನ ಮಾಡಿಸಿದ್ದೀನಿ ಅಂತ. ಅಂದರೆ ನಮಗೆ ಪುಣ್ಯವಂತರ ದರ್ಶನ ಆಗ್ತಾ ಇದೆ ಅಂತಂದರೆ ಪರಮಾತ್ಮನ ಸ್ನೇಹ ನಮ್ಮೇಲಿದೆ ಅಂತ ಅರ್ಥ. ಸುಮ್ಮನೆ ಪುಣ್ಯವಂತರ ದರ್ಶನ ಆಗೋದಿಲ್ಲ. ನಂದಗೋಪ ವಸುದೇವನನ್ನು ನೋಡಲಿಕ್ಕೆ ಹೋದಾಗ ವಸುದೇವ ಹೇಳೋ ಮಾತು ದುರ್ಲಭಂ ಪ್ರಿಯದರ್ಶನಂ. ಪುಣ್ಯವಂತರ ದರ್ಶನ ದುರ್ಲಭಪ್ಪ, ಆಗ ನಿನ್ನ ದರ್ಶನ ಆಗಿದೆ, ನನಗೆ ಪುಣ್ಯ ಇವತ್ತು ಅಂತ, ದುರ್ಲಭವಾದದ್ದು. ಹಾಗಾಗಿ ನಮಗೆ ಇಂಥ ಸಂದರ್ಭದಲ್ಲೂ ಕೂಡ ಪುಣ್ಯವಂತರ ದರ್ಶನ ಆಗ್ತಾಯಿದೆ, ಪುಣ್ಯವಂತರ ಒಡನಾಟ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಮಗೆ ಪರಮಾತ್ಮನ ಸ್ನೇಹ ಇದೆ ಅಂತ ನಾವು ತೀರ್ಮಾನ ಮಾಡ್ಕೊಳ್ಬೋದು. ಅದು ಯಾಕೆಂದರೆ ಪರಮಾತ್ಮ ಬಂದು ನಿನ್ನ ಮೇಲೆ ನನ್ನ ಸ್ನೇಹ ಇದೆ ಅಂತ ನೇರವಾಗಿ ಹೇಳೋದಿಲ್ಲ. ಹೇಳಿದಾಗ ಬುದ್ಧಿಯ ಸಂಯೋಜಯಂತಿತಂ, ಒಳ್ಳೆಯ ಮನಸ್ಸನ್ನು ಕೊಟ್ಟು ನಾವು ತಿಳ್ಕೊಳ್ಬೇಕು ನಾವು. ಹಾಗಾಗಿ ಅವನು ಹೇಳ್ದ, ಸಕೃತ್ ಪುಣ್ಯವತಾಮೇವ ಸ್ವರ್ಗಂ ಚಾಕ್ಷಯ ಮಶ್ನುತೆ. ಒಮ್ಮೆ ಅಂಥ ಪುಣ್ಯವಂತರ ಸಂಘ ಆಗಿಬಿಟ್ರೆ ನಿಂಗೆ ಸ್ವರ್ಗ ಸಿಕ್ಕಿಬಿಡುತ್ತೆ. ಹಾಗಾಗಿ ಅಂತಹ ಪುಣ್ಯವಂತರ ದರ್ಶನ ನಿನಗೆ ನಾನು ಮಾಡಿಸಿದ್ದೇನೆ ಅಂತ ಪರಮಾತ್ಮ ಹೇಳಿ ಕೊನೆಗೆ ಅವನು ಹೇಳ್ತಾನೆ, ಇಂತಹ ಅನೇಕ ಸಜ್ಜನರ ಸಂಘದಿಂದಲೇ ಸಾಧನೆಯನ್ನು ಮಾಡಿ ಕೊನೆಗೆ ನನ್ನನ್ನು ನೀವು ಪಡಿತೀರಿ. ಅಲ್ಲೊಂದು ಮಾತು ಹೇಳ್ತಾನೆ, ಉಪೋಷ್ಯ ವಾಸರೇಸ್ಮಾಕಂ ಶುತ್ವ ಮಚ್ಚರಿತಂ ಧ್ರುವಂ ರಾತ್ರೌ ಜಾಗರಣಂ ಕೃತ್ವ ಮದ್ದೇಹೆ ಪ್ರವಿಲೀಯತೆ. ಉಪೋಷ್ಯ ವಾಸರೆ ಅಸ್ಮಾಕಂ ವಾಸರೆ, ನನ್ನ ವಾಸರದಲ್ಲಿ, ಅಂದರೆ ಯಾವುದು ಏಕಾದಶಿ ದಿನ ಉಪೋಷ್ಯ ಉಪವಾಸ ಮಾಡಿ ಅವತ್ತಿಂದ ನನ್ನ ಚರಿತ್ರೆಯನ್ನು ಕೇಳಿ ರಾತ್ರಿಯಲ್ಲಿ ಜಾಗರಣ ಮಾಡಿದರೆ ಧ್ರುವಂ ಮದ್ದೇಹೇ ಪ್ರವಿಲೀಯತೆ, ನಿಶ್ಚಯವಾಗಿ ನನ್ನ ದೇಹವನ್ನು ಹೊಂದುತ್ತೀನಿ. ಅರ್ಥ ಏನು? ಅವನ ಧಾಮ ಯಾವುದು? ವೈಕುಂಠ, ಅದನ್ನು ಮೋಕ್ಷವನ್ನು ಪಡಿತೀಯಾ ಅಂತ ಹೇಳಿ ಅವನು ಹೇಳ್ದ. ಈಗ ಪರಮಾತ್ಮ ಹೇಳ್ದ ಯಾಕೆ ಹೀಗಾಯಿತು ಅಂತ ಹೇಳ್ದ. ಮೊದಲು ಆ ಬಕನನ್ನು ಏನು ಸಾಯಿಸಿದೆಯಲ್ಲ ನೀನು, ಮದ್ಭಕ್ತ ತೀರ್ಥಭೂತಶ್ಚ ತ್ವಮೇವ ಬಕಮಾರಣಾತ್ ಯಪ್ಪಾಪಂ ತಸ್ಯ ಮೋಕ್ಷಾಯ ಸಖೇ ಸ್ಥಿತ್ವ ಉವಾಚ. ಆ ಬಕನೂ ಕೂಡ ನನ್ನ ಭಕ್ತನೇ, ಯಾವುದೋ ಶಾಪ ನಿಮಿತ್ತದಿಂದ ಬಕನಾಗಿದ್ದ. ನೀನು ಅವನಿಗೆ ಶಾಪ ಕೊಟ್ಟು ಅದರಿಂದಾಗಿ ಅವನ ದೇಹ ನಷ್ಟ ಆಯಿತು, ಅವನ ಮೋಕ್ಷ ಹೊಂದಿಬಿಟ್ಟ. ಹಾಗಾಗಿ ನಿನ್ನ ಶಾಪದಿಂದ ಅವನ ಆ ದೇಹ ಮುಕ್ತವಾಯಿತು. ಯತ್ಪಾಪಂ ತಸ್ಯ ಮೋಕ್ಷಾಯ, ಅದರಿಂದಾಗಿ ಅವನಿಗೆ ಪಾಪದಿಂದಾಗಿ ವಿಮೋಚನೆ ಸಿಗ್ತಿದ್ದರಿಂದಾಗಿ ಅವನು ನಿನಗೆ ಉಪಕಾರ ಮಾಡಲಿಕ್ಕೋಸ್ಕರ ಅವನೇ ಆಕಾಶದಲ್ಲಿ ನಿಂತು ನಿನಗೆ ಆ ಮೂಕನ ಮನೆಗೆ ಹೋಗು ಅಂತ ಮಾರ್ಗದರ್ಶನ ಮಾಡಿದ್ದಾನೆ. ಆ ಬಕನೂ ಕೂಡ ನನ್ನ ಬಕರೂಪದಿಂದ ಬಂದವನು ಕೂಡ ನನ್ನ ಭಕ್ತನೇ ಆಗಿದ್ದಾನೆ ಅಂತ. ಅದರಿಂದಾಗಿ ಆಮೇಲೆ ನೀ ಮೂಕನ ಮನೆಗೆ ಹೋದಿ, ಆಮೇಲೆ ಪತಿವ್ರತೆ ಮನೆಗೆ ಹೋದಿ, ಆಮೇಲೆ ತುಲಾಧಾರನ ಮನೆಗೆ ಹೋದಿ, ಆಮೇಲೆ ಅದ್ರೋಹಕನ ಮನೆಗೆ ಹೋದಿ, ಆಮೇಲೆ ಈ ವೈಷ್ಣವನ ಮನೆಗೆ ಬಂದು ಈಗ ನನ್ನನ್ನು ನೀನು ಕಾಣ್ತಾ ಇದ್ದೀಯ. ಹಾಗಾಗಿ ಇಂತಹ ಅನೇಕ ಪುಣ್ಯವಂತರ ದರ್ಶನ ಮಾಡಿದರ ಫಲ ನೀನು ನನ್ನನ್ನು ಇವತ್ತು ಕಾಣ್ತಾ ಇದ್ದೀಯ. ಯಾಕೆಂತಂದರೆ ಜನ್ಮಕೋಟಿ ಸಹಸ್ರೇಭ್ಯ ಯಸ್ಯ ಪಾಪ ಕ್ಷಯೋ ಭವೇತ್ ಸಮಾಂ ಪಶ್ಯತಿ ಧರ್ಮಜ್ಞ. ಸಾವಿರಾರು ಕೋಟಿ ಜನ್ಮ ಆದ ಮೇಲೆ ಯಾರ ಪಾಪ ಕ್ಷಯ ಆಗುತ್ತೋ ಅಂಥವ್ರು ನನ್ನನ್ನು ಕಾಣ್ತಾರೆ. ನಿನಗೆ ಇವತ್ತು ನಾನು ಕಾಣಲಿಕ್ಕೆ ಸಿಕ್ಕಿದ್ದೇನೆ. ಪರಮಾತ್ಮ ಹೇಳ್ತಾನಲ್ಲ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಹಾಗಾಗಿ ಬಹುನಾಂ ಜನ್ಮನಾಮಂತೆ, ಬಹಳ ಜನ್ಮಗಳ ಅನಂತರದಲ್ಲಿ ಯಾರೋ ಒಬ್ಬರಿಗೆ ವಾಸುದೇವನೇ ಪರಮಾತ್ಮನೇ ಸರ್ವೋತ್ತಮ ಅನ್ನುವಂಥ ಜ್ಞಾನ ಬಂದು, ಅಂತಹ ಜ್ಞಾನ ಬರೋದು ಯಾವಾಗ? ಬಹುನಾಂ ಜನ್ಮನಾಮಂತೆ. ಅಂತಹ ಜ್ಞಾನ ಬಂದು ಬಹು ಜನ್ಮನ ಆದಮೇಲೆ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಅಂಥದ್ದಿರೋದರಲ್ಲಿ ನಿನ್ನನ್ನು ನನ್ನ ದ್ವಾರ ತನಕ ನೀನು ಬಂದು ನನ್ನನ್ನು ಕಾಣುವಂತಹ ಒಂದು ಪ್ರಸಂಗ ಬಂದಿದೆ.
ಅಂತ ಹೇಳಿ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಆಮೇಲೆ ನಿನಗೇನು ವರ ಬೇಕು ಕೇಳು ಅಂತ ಹೇಳಿದಾಗ ಈಗ ಅವನಿಗೆ ಅಹಂಕಾರ ಹೋಗಿದೆ. ಅವನು ಕೇಳ್ತಾನೆ, ಅಸ್ಮಾಕಂ ಸರ್ವಥಾನಾಥ ಮಾನಸಂ ತ್ವಯಿತಿಷ್ಠತು, ನನ್ನ ಮನಸ್ಸು ಯಾವತ್ತೂ ನಿನ್ನಲ್ಲೇ ನೆಲೆಸಲಿ ಅಂತ ಅವನು ಕೇಳ್ತಾನೆ. ತೊದ್ರತೆ ಸರ್ವಲೋಕೇಶ ಕದಾಚಿನ್ನತ್ತು ರೋಚತಾಂ, ನಿನ್ನನ್ನು ಬಿಟ್ಟರೆ ಬೇರೆ ಯಾವುದೂ ರುಚಿಸೋದು ಬೇಡ, ಆ ರೀತಿಯಾಗಿ ನನಗೆ ನೀನು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಸರಿ ಇಂಥ ಬುದ್ಧಿ ಬಂದಿದೆ ನಿನಗೆ ಅಂತಂದರೆ, ಯಾಕಂದರೆ ಈ ಥರ ವರನಾರು ಕೇಳಲಿಕ್ಕೆ ಬುದ್ಧಿ ಬರಬೇಕಲ್ಲ, ಯಾಕೆ ಬರಬೇಕು? ಇಲ್ಲಾಂದರೆ ಅದು ಕೊಡು ಇದು ಕೊಡು ಅಂತ ಕೇಳ್ಬೋದು. ಯಾಕಂದರೆ ಧ್ರುವ ಮಹಾರಾಜರಿಗೆ ಪರಮಾತ್ಮ ಬಂದಾಗ ನನಗೆ ನಮ್ಮ ತಂದೆ ಆ ರೀತಿ ಮಾಡಿದ್ದಾರೆ, ಹಾಗಾಗಿ ದೊಡ್ಡ ಸ್ಥಾನ ನಂಗೆ ಬೇಕು ಅಂತ ಧ್ರುವ ಲೋಕಾಧಿಪತ್ಯವನ್ನು ಕೊಟ್ಟುಬಿಟ್ಟ ಪರಮಾತ್ಮ. ಆಮೇಲೆ ಧ್ರುವ ಮಹಾರಾಜರಿಗೆ ಆಮೇಲೆ ಪಶ್ಚಾತ್ತಾಪ ಆಯಿತು, ಅಯ್ಯೋ ಪರಮಾತ್ಮ ಎದುರುಗಡೆ ಬಂದ ಮೋಕ್ಷ ಕೇಳ್ಬಿಡ್ಬೇಕಲ್ಲ, ಅದು ಪರಮಾತ್ಮನ ಸಂಕಲ್ಪ ಅಂದ್ಕೊಳ್ಳೋಣ. ಆದರೆ ಅವರು ಪಶ್ಚಾತ್ತಾಪಟ್ಟರು, ನನಗೆ ಮೋಕ್ಷವನ್ನೇ ಕೇಳೋ ಅವಕಾಶ ಇದ್ದಾಗ ಅಯ್ಯೋ ಇದೇನು ಅನಿತ್ಯವಾದ ಧ್ರುವ ಲೋಕಾಧಿಪತ್ಯವನ್ನು ಕೇಳಿಬಿಟ್ನಲ್ಲ ಅಂತ. ಅಂದರೆ ಆ ರೀತಿಯಾದ ಮನಸ್ಸನ್ನು ಪರಮಾತ್ಮ ಕೊಡಬೇಕು. ಹಾಗಾಗಿ ಪರಮಾತ್ಮ ಹೇಳ್ದ, ಯಸ್ಮಾದ್ ಏತಾದೃಶೀ ಬುದ್ಧಿ ಸ್ಫುರತೇತೆ ಸದಾನಗ ತಸ್ಮಾತ್ ಮತ್ಸದೃಶಾನ್ ಭೋಗಾನ್ ಮದ್ಗೇಹೆ ಸಂಪ್ರಲಪ್ಸೆ. ಈ ರೀತಿಯಾದಂತಹ ಒಂದು ವರವನ್ನು ಕೇಳುವಂಥ ಬುದ್ಧಿ ನಿನಗೆ ಬಂದಿದೆ ಅಂತಂದರೆ ನನ್ನ ವಾಸಸ್ಥಾನಕ್ಕೆ ಬಂದು ಮತ್ಸದೃಶಾನ್ ಭೋಗಾನ್ ಸಾರೂಪ್ಯವನ್ನು ನೀನು ಪಡಿತೀಯ ಖಂಡಿತವಾಗಿಯೂ. ಆದರೆ ಕಿಂತು ತೇ ಪಿತರೌ ಪೂಜಾಂ ಆಪ್ನುತಃ ನ ತ್ವಯಾನಗ, ನಿನ್ನ ತಂದೆ ತಾಯರನ್ನು ಬಿಟ್ಟು ನೀನು ಈ ರೀತಿಯಾಗಿ ತೀರ್ಥಾಟನೆ ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಪೂಜಯಿತ್ವಾತ್ ಪಿತರೌ ಯಾಸ್ಯಸಿ ಮತ್ತನು, ನಿನ್ನ ತಂದೆಯನ್ನು ತಾಯಿಂದಿರನ್ನ ಪೂಜೆ ಮಾಡಿ ಅವರನ್ನು ಚೆನ್ನಾಗಿ ಸೇವೆ ಮಾಡಿದ ಮೇಲೆ ನನ್ನೇನು ಹೊಂದುತ್ತೀಯ ಅಂತ ಎಲ್ಲಿಂದ ಶುರುವಾಗಿತ್ತು ಕತೆ ಅಲ್ಲಿಗೆ ತಂದು ನಿಲ್ಲಿಸಿದರು. ಹಾಗಾಗಿ ಅವನು ತೀರ್ಥಾಟನೆ ಮಾಡಲಿಕ್ಕೆ ಬಂದಿದ್ದು ಅವ್ರನ್ನ ಬಿಟ್ಟು. ಹಾಗೆ ಪರಮಾತ್ಮ ಹೇಳ್ದ, ಎಲ್ಲರನ್ನೂ ದರ್ಶನ ಮಾಡಿಸಿ ಅಲ್ಲಿಗೆ ಮತ್ತೆ ವಾಪಸ್ ಹೋಗು, ಅವ್ರನ್ನ ಅರ್ಚನೆ ಮಾಡಿ ಅವ್ರನ್ನ ಪೂಜೆ ಮಾಡಿದ ಮೇಲೆ ನಿನಗೆ ಮತ್ತೆ ನನ್ನ ಹತ್ರ ಬರಲಿಕ್ಕೆ ಅವಕಾಶ ಇದೆ. ಮನ್ಯುರ್ ನಿಪತತೆ ಯಸ್ಮಿನ್ ಪುತ್ರೇ ಪಿತ್ರೋಶ್ಚ ನಿತ್ಯಶಃ ತನ್ನಿರಯಂ ನಾಭಾದೇಹಂ ನಧಾತ ನಚ ಶಂಕರ. ಯಾರ ಅನುಗ್ರಹ, ತಂದೆ ತಾಯಿಯರ ಸೇವೆಯ ಅನುಗ್ರಹವಿಲ್ಲದೆ ಇದ್ದರೆ ಯಾರೂ ಕೂಡ ನರಕವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲಿ ಶಂಕರನಾಗಲಿ ಯಾರೂ ಕೂಡ ನರಕವನ್ನು ತಪ್ಪಿಸ್ಲಿಕ್ಕಾಗಿಲ್ಲ. ಹಾಗಾಗಿ ತಸ್ಮಾತ್ ತ್ವಂ ಪಿತರೌ ಗಚ್ಚ ಕುರು ಪೂಜಾಂ ಪ್ರಯತ್ನತಃ. ಹಾಗಾಗಿ ನನ್ನ ತಂದೆ ತಾಯಿಂದಿರಿಗೆ ಹೋಗು, ಅವ್ರ ವಯಸ್ಸಾಗಿದೆ, ಅವರನ್ನು ಚೆನ್ನಾಗಿ ನೋಡಿಕೊಂಡು ಅವರ ಅನುಗ್ರಹವನ್ನು ಸಂಪಾದನೆ ಮಾಡು, ಆಮೇಲೆ ನಿನ್ನ ಹಿತ ಆಗೇ ಆಗತ್ತೆ ಅಂತ ಪರಮಾತ್ಮ ಹೇಳಿ ಅವನನ್ನು ಕೊನೆಗೆ ಆ ಪರಮಾತ್ಮ ಹೇಳಿದ ಮೇಲೆ ಅವನು ಹೇಳ್ತಾನೆ, ಸರಿ ನನ್ನಲ್ಲಿ ಪ್ರಸನ್ನನಾಗಿದ್ದರೆ ನೀನು ಹೇಳಿದಾಗ ಖಂಡಿತ ಮಾಡ್ತೇನೆ. ನನ್ನಲ್ಲಿ ಪ್ರಸನ್ನನಾಗಿದ್ದರೆ ದಯವಿಟ್ಟು ನಿನ್ನ ರೂಪವನ್ನು ನನಗೆ ದರ್ಶನ ಮಾಡು. ಈಗೇನೋ ವಿಪ್ರರೂಪದಿಂದ ಬಂದಿದ್ದೀಯ, ಅದು ನಿಜವಾದ ನಿನ್ನ ರೂಪ ಏನಿದೆ ಅದನ್ನು ನೀನು ದರ್ಶನ ಮಾಡಿಸು ಅಂದ ತಕ್ಷಣ ಪರಮಾತ್ಮ ಶಂಖಚಕ್ರ ಗದಾ ಪದ್ಮ ಧಾರಣಂ ಪುರುಷೋತ್ತಮಂ ಕಾರಣಂ ಸರ್ವಲೋಕಸ್ಯ ತೇಜಸ ಪೂರಯಜ್ಜಗತ್ ಪ್ರಣಮ್ಯ ದಂಡವದ್ವಿಪ್ರ ಉವಾಚ ಪುನರಚ್ಯುತಂ. ಶಂಖಚಕ್ರ ಗದಾ ಪದ್ಮ ಧಾರಿಯಾದಂತಹ ಆ ಪುರುಷೋತ್ತಮ ರೂಪವನ್ನು ಪರಮಾತ್ಮ ಅವನಿಗೆ ದರ್ಶನ ಮಾಡಿಸಿಬಿಟ್ಟು. ಎಂಥ ಭಾಗ್ಯ ಅವನು ಹೇಳ್ದ, ಅದ್ಯಮೇ ಸಫಲಂ ಜನ್ಮ ಅದ್ಯಮೇ ಚಕ್ಷುಷಿ ಶಿವೆ ಅದ್ಯಮೇ ಪುರುಷಾಯಾಂತಿ ಬ್ರಹ್ಮಲೋಕಂ ಸನಾತನಂ. ಇವತ್ತು ನನ್ನ ಜನ್ಮ ಸಫಲ ಆಯಿತು, ಇವತ್ತು ನನ್ನ ಕಣ್ಣುಗಳು ಮಂಗಳವಾದವು, ಇವತ್ತು ನನ್ನ ಕೈಗಳನ್ನು ಹೊಗಳಬಹುದಾದ ನಾನು, ಯಾಕಂದ್ರೆ ನಿನಗೆ ನಮಸ್ಕಾರ ಮಾಡಿದ್ದೇನೆ, ಹಾಗಾಗಿ ನಾನು ಧನ್ಯನಾದೆ ಅಂತ ಅವನು ಹೇಳಿ ಎಲ್ಲ ನನ್ನ ಇಚ್ಛೆಗಳು ಮುಗಿದೋತು, ಇನ್ಯಾವ ಇಚ್ಛೆಗಳು ಉಳಿದಿಲ್ಲ ನನಗೆ ಅಂತ ಹೇಳಿ ಅವನು ಪರಮಾತ್ಮನ ಹತ್ರ ನಿವೇದನೆ ಮಾಡ್ಕೊಳ್ತಾನೆ. ಆದರೆ ಅವನಿಗೆ ಇನ್ನೂ ಕೂಡ ಒಂದು ಸಂಶಯ ಉಳಿತು. ಮನೋರಥಗಳು ಈಡೇರಿರಬಹುದು, ಸಂಶಯಗಳು ಉಳಿತು. ಅವನು ಕೇಳ್ತಾನೆ, ಕಿಂತು ಮೇ ವಿಸ್ಮಯೋ ನಾಥ ಮೂಕಾದಿ ಜ್ಞಾನಿನೋ ಭೃಶಂ ಕಥಂ ಜಾನಂತಿ ಮದ್ವೃತ್ತಂ ದೇಶಾಂತರ ಉಪಸ್ಥಿತಂ. ಅಲ್ಲ, ಈ ಮೂಕ, ಆ ಪತಿವ್ರತೆ ಅವರೆಲ್ಲರೂ ನನ್ನ ಈ ವೃತ್ತಾಂತವನ್ನು ಹೇಗೆ ತಿಳಿಲಿಕ್ಕೆ ಸಾಧ್ಯ, ಅವರೆಲ್ಲ ಹೇಗೆ ತಿಳಿದಿದ್ದಾರೆ ಅಂತ. ಅಷ್ಟೇ ಅಲ್ಲ, ಅವನ ಮನೆ ಅದು ಆಕಾಶದಲ್ಲಿ ನಿಂತ್ಕೊಂಡಿದೆ, ಆದರೂ ಮನೆ ಒಳಗೆ ನೀನಿದ್ದೀಯ,
ಹೇಗೆ ಸಾಧ್ಯ ಇದೆಲ್ಲ ಅಂತ. ಪತಿವ್ರತೆ ಮನೆಯಲ್ಲಿ ನೀನಿದ್ದಿ, ತುಲಾಧಾರನ ಆ ಅಂಗಡಿಯಲ್ಲಿ ನೀನಿದ್ದಿ, ಆ ಅದ್ರೋಹಕದ ಮನೆಯಲ್ಲಿ ನೀನಿದ್ದಿ, ಈ ವೈಷ್ಣವನ ಮನೆಯಲ್ಲಿ ನೀನಿದ್ದೀಯ, ಇದನ್ನು ದಯವಿಟ್ಟು ನನಗೆ ತಿಳಿಸ್ಕೊಡು ಅಂತಂದ ತಕ್ಷಣ ಅವನು ಹೇಳ್ತಾನೆ, ಪಿತ್ರೋರ್ಭಕ್ತ ಸದಾ ಮೂಕ. ಆ ಮೂಕ ಸದಾ ಪಿತೃಗಳ ಅರ್ಚನೆ ಮಾಡ್ತಾ ಇದ್ದ. ಹಾಗಾಗಿ ನಾನು ಅವನ ಮನೆಯಲ್ಲಿದ್ದೆ. ಪತಿವ್ರತ ಶುಭಾಚಸ, ಆ ಶುಭ ಅವಳು ಪತಿವ್ರತಳಾಗಿದ್ದು, ಹಾಗಾಗಿ ಅವಳ ಮನೆಯಲ್ಲಿ ನಾನಿದ್ದೆ. ಸತ್ಯವಾದಿ ತುಲಾಧಾರ, ಆ ತುಲಾಧಾರ ಸತ್ಯವಾದಿ, ತನ್ನ ಪ್ರಾಣ ಅಂತ್ಯ ಸಮಯ ಬಂದಾಗಲೂ ಅವನು ಸತ್ಯವನ್ನು ಹೇಳ್ದ. ಅಷ್ಟೇ ಅಲ್ಲ, ಸರ್ವಜನೇಶು ಚ, ಯಾರಿಗೂ ರಾಜ ಬಂದಿದ್ದಾನೆ ಅಥವಾ ಶ್ರೇಷ್ಠ ದೊಡ್ಡ ದುಡ್ಡಿರೋನು ಬಂದಿದ್ದಾನೆ ಅಂತ ಅವನಿಗೆ ಒಳ್ಳೆ ಐಟಮ್ ಕೊಡೋದು, ಬಡವ ಬಂದಿದ್ದಾನೆ ಅಂತ ಅವನಿಗೆ ಕೆಟ್ಟ ಐಟಮ್ ಕೊಡೋದು, ವ್ಯಾಪಾರದಲ್ಲಿ ಮೋಸ ಅದು ಮಾಡ್ತಿರಲಿಲ್ಲ. ಎಲ್ಲರನ್ನೂ ಒಂದೇ ರೀತಿ ಕಾಣ್ತಾ ಇದ್ದ. ಆಮೇಲೆ ಲೋಭಕಾಮ ಜಿದದ್ರೋಹ, ಅದ್ರೋಹ ಅವನು ಲೋಭವನ್ನು ಕಾಮವನ್ನು ಗೆದ್ದಿದ್ದ. ಹಾಗಾಗಿ ಅವ್ರ ಮನೆಯಲ್ಲಿದ್ದೆ. ಮತ್ತು ಈ ವೈಷ್ಣವ ನನ್ನ ಭಕ್ತ, ಹಾಗಾಗಿ ಅವನ ಮನೆಯಲ್ಲಿದ್ದೆ. ಹಾಗಾಗಿ ಸಂಪ್ರೀತೋಹಂ ಗುಣೇರೇಶಾಂ ತಿಷ್ಠಾಂ ವ್ಯವಸಥೆ ಮುಧಾ, ಇವರ ಗುಣಗಳಿಂದ ಸಂತುಷ್ಟನಾಗಿ, ನೋಡಿ ಮುಖ್ಯ, ಅವರ ಗುಣಗಳಿಂದ, ಬೇರೆ ಏನನ್ನೂ ನೋಡಲಿಲ್ಲ ಅವನು, ಅವರ ಗುಣಗಳಿಂದ ಸಂತುಷ್ಟನಾಗಿ ಅವರ ಅವಸಥೆ, ಅವರ ಮನೆಯಲ್ಲಿ, ಅವಸತ ಅಂದರೆ ಮನೆ, ಅವರ ಮನೆಯಲ್ಲಿ ನಾನು ವಾಸ ಮಾಡಿದೆ. ನಾನು ಮಾತ್ರ ವಾಸ ಮಾಡಿಲ್ಲ, ಭಾರತಿ ಕಮಲಾಭ್ಯಾಂಚ ಸಹಿತೋ ದ್ವಿಜಸತ್ತಮ, ಸರಸ್ವತಿ ಮತ್ತು ಲಕ್ಷ್ಮಿಯರ ಜೊತೆಗೆ ನಾನು ಅವ್ರ ಮನೆಯಲ್ಲಿದ್ದೆ ಅಂತ. ಎಂಥ ಮಾತು! ಹಾಗಾಗಿ ಅಂತಹ ಒಂದು ದೊಡ್ಡ ಅನುಗ್ರಹವನ್ನು ನಾನು ಅವರಿಗೆ ಮಾಡಿದೆ ಅಂತ. ಈ ರೀತಿಯಾಗಿ ಆ ಮೂಕಸ್ಯ ಸದೃಶೋ ನಾಸ್ತಿ ಲೋಕೇಶು ಪುಣ್ಯಕರ್ಮತಃ ಭಕ್ತಿ ಪರೇ ನಿತ್ಯಂ ಜಿತಂ ತೇನ ಜಗತ್ರಯಂ. ಅವನ ಸದೃಶರಾದ ಇನ್ನೊಬ್ಬರು ಪುಣ್ಯವಂತರಿಲ್ಲ, ಆ ಪಿತೃಭಕ್ತಿಯಿಂದ ಇಡೀ ಜಗತ್ತನ್ನೇ ಗೆದ್ದು ಬಿಟ್ಟಿದ್ದಾನೆ. ಹಾಗಾಗಿ ದ್ವಿಜರೂಪದಿಂದಾಗಿ ಅವರ ಮನೆಯಲ್ಲಿ ನಾನಿದ್ದೆ, ಪತಿವ್ರತೆ ಮನೆಯಲ್ಲಿ ನಾನಿದ್ದೆ, ತುಲಾಧಾರಣ ಮಂದಿರದ ಮನೆಯಲ್ಲಿ ನಾನಿದ್ದೆ ಅಂತ. ಅಷ್ಟೇ ಅಲ್ಲ, ಸದಾ ತಿಷ್ಠಾಮಿ ಸರ್ವದಾ ಮುಹೂರ್ತಂ ನ ತ್ಯಜಾಮ್ಯಹಂ, ಒಂದು ಮುಹೂರ್ತವೂ ಕೂಡ ನಾನು ಬಿಟ್ಟಿರೋದಿಲ್ಲ, ಅಲ್ಲೇ ಸರ್ವದಾ ನೆಲೆಸ್ತೇನೆ ಅಂತ ಆ ಮಾತನ್ನು ಹೇಳ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಹಾಗಾಗಿ ಅವರು ತೇನ ಪಶ್ಯಂತಿ ಮಾಂ ನಿತ್ಯಂ, ನಿತ್ಯ ನನ್ನನ್ನು ಕಾಣ್ತಾರೋ, ನಿತ್ಯ ನನ್ನನ್ನು ಕಾಣ್ತಾರೆ. ಆ ಪುಣ್ಯ ಅವರಲ್ಲಿದ್ದೆ. ಪುಣ್ಯವತ್ವಾಚ್ಚ ತೇನ ಪಶ್ಯಂತಿ ಮಾಂ ನಿತ್ಯಂ ಯೇ ತ್ವನ್ಯೇ ಪ್ರಾಪಕೃರ್ಜನ, ನೀನು ಪುಣ್ಯ ಮಾಡಿದ್ರಿಂದಾಗಿಯೇ, ನನ್ನ ಅನುಗ್ರಹದಿಂದಾಗಿ ನೀನು ಅವರನ್ನೆಲ್ಲ ನೋಡೋಗಾಯಿತು ಅಂತ ಹೇಳಿ ಅವರಿಗೆ ಆ ಪತಿವ್ರತೆ, ಅವನ ಮೂಕ, ತುಲಾಧಾರ ಅವರದೆಲ್ಲ ಮಹಾತ್ಮ್ಯವನ್ನು ತಿಳಿಸಿಕೊಟ್ಟು, ಪಿತೃಗಳ ಅರ್ಚ ಮಾಡದೆ ಯಾವ ರೀತಿಯಾದಂತಹ ಒಂದು ಅನುಗ್ರಹ ಆಗ್ತದೆ ಅಂತ ಹೇಳಿ, ಆಮೇಲೆ ಇರುವಾಗ ಪಿತೃಗಳ ಅರ್ಚನೆ ಒಂದಾದರೆ, ಗತಪಿತೃಗಳ ಅರ್ಚನೆ ಅದು ಕೂಡ ಬಹಳ ಮುಖ್ಯ. ಶ್ರಾದ್ದ ಅಂತ ನಾವೇನು ಕರಿತೇವೆ, ಅದು ಕೂಡ ಪಿತೃಗಳ ಅರ್ಚನ, ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ಅದನ್ನು ಹೇಳ್ತಾನೆ ಪರಮಾತ್ಮ ಅದನ್ನೂ ಕೂಡ ಮಾಡಬೇಕು ಅಂತ ಹೇಳಿ ಅವನನ್ನು ನಕೃತ ವಾಕೃತ ಸ್ಯಾತ್ ಪಿತ್ರೋರಚಾಂ ಪರಮುದ ವೃಷೋತ್ಸರ್ಗಂ ನರಕೃತ್ವ ಪಿತೃಭಕ್ತಿ ಫಲಂ ಲಭೇತ್ ಅಂತ ಈ ರೀತಿ ವೃಷೋತ್ಸರ್ಗ ಮುಂತಾದವುಗಳನ್ನೆಲ್ಲ ಮಾಡಿ ಅವರಿಗೆ ಪಿತೃಗಳ ಅವದೂ ಕೂಡ ಒಂದು ಚೆನ್ನಾಗಿರೋ ಅರ್ಚನೆ, ಇರುವಾಗ ಸೇವೆ ಮಾಡೋದು, ಆಮೇಲೂ ಕೂಡ ಅವರಿಗೆ ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಭಕ್ತಿ ಪುರಸ್ಸರವಾಗಿ ಶಾಸ್ತ್ರೋಕ್ತ ವಿಧಿವಿಧಾನಗಳ ಮೂಲಕ ಅವರಿಗೆ ನಡೆಸ್ತಕ್ಕಂಥ ಏನೋ ಕಾರ್ಯಗಳಿದೆ ಅದೂ ಕೂಡ ಶ್ರದ್ಧೆಯಿಂದ ಮಾಡಬೇಕಾದ್ದರಿಂದಲೇ ಅದನ್ನು ಶ್ರಾದ್ದ ಅಂತ ಕರೀತಾರೆ. ಹಾಗಾಗಿ ಶ್ರಾದ್ದಾತ್ ಪರೋ ಮಹಾಯಜ್ಞ ತ್ರೈಲೋಕ್ಯೇ ತುನ ವಿದ್ಯತೆ, ಶ್ರಾದ್ದಕ್ಕಿಂತ ದೊಡ್ಡದಾದ ಮಹಾಯಜ್ಞ ಮೂರು ಲೋಕದಲ್ಲೂ ಎಲ್ಲಿಲ್ಲ. ಹಾಗಾಗಿ ಯಾವುದನ್ನು ನಾವು ಶ್ರಾದ್ದದಲ್ಲಿ ಕೊಡ್ತೇವೋ ಅತ್ರ ಯದ್ದೀಯತೆ ಕಿಂಚಿತ್ ಸರ್ವಂ ಚಾಕ್ಷಯಮಶ್ವತೆ, ಇಲ್ಲಿ ಕೊಟ್ಟಿದ್ದೆಲ್ಲವೂ ಅಕ್ಷಯವಾಗಿ ಬಿಡುತ್ತೆ. ಹಾಗಾಗಿ ನಾವು ಅದನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡಬೇಕಾದ್ರಿಂದಲೇ ಅದನ್ನು ಶ್ರಾದ್ದ ಅಂತ, ಶ್ರದ್ಧೆಯ ಕ್ರಿಯತೆ ಇದಂ ಇತಿ ಶ್ರಾದ್ದ. ಹಾಗಾಗಿ
ಪಿತೃ ಕಾರ್ಯಗಳ ಅನ್ನೋದು ದೇವ ಕಾರ್ಯಕ್ಕಿಂತ ಶ್ರೇಷ್ಠ. ದೇವ ಕಾರ್ಯಾದಪಿ ವರಂ ಪಿತೃಕರ್ಮ ವಿಶಿಷ್ಯತೆ. ದೇವ ಕಾರ್ಯಕ್ಕಿಂತ ಪಿತೃಕರ್ಮ ಶ್ರೇಷ್ಠ. ಯಾಕೆ ಅಂತಂದರೆ ಅಲ್ಲಿ ಇನ್ನೂ ಹೆಚ್ಚು ಶ್ರದ್ಧೆ ಬೇಕು. ಪಿತೃಗಳ ಅರ್ಚೆ ಅಷ್ಟು ಮುಖ್ಯ ಅಂಥೇಳಿ ಯಾವ್ಯಾವಾಗ ಪಿತೃ ಅರ್ಚನೆ ಮಾಡಬೇಕು, ಯಾವ್ಯಾವ ರೀತಿಯಾದ ಶ್ರಾದ್ದಗಳಿದೆ, ಹೇಮ ಆಮ ಅಂತ ಏನು 5 ಪ್ರಕಾರವಾದಂಥ ಶ್ರಾದ್ದಗಳಿದೆ, ಆ ಶ್ರಾದ್ದಗಳನ್ನು ವಿಷಯವನ್ನು, ಆಮೇಲೆ ಯಾವ ರೀತಿಯಾಗಿ ಯಾವ್ಯಾವ ಸಮಯದಲ್ಲಿ ಆ ಶ್ರಾದ್ದಗಳನ್ನು, ಪರ್ವಕಾಲದಲ್ಲಿ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿಯಾದ ಶ್ರಾದ್ದವನ್ನು ಮಾಡಬೇಕು ಅಂತ ಪರಮಾತ್ಮ ಅವನಿಗೆ ಉಪದೇಶ ಮಾಡಿ ಅವನಿಗೆ ಅನುಗ್ರಹ ಮಾಡ್ತಾನೆ. ಅವನು ಕೂಡ ಮತ್ತೆ ತಂದೆ ತಾಯಿಗಳ ಸೇವೆ ಮಾಡಲಿಕ್ಕೋಸ್ಕರ ತನ್ನ ಮನೆಗೆ ಹೋಗಿ ಅವರ ಸೇವೆಯನ್ನು ಮಾಡಿ ಆನಂತರ ಒಳ್ಳೆಯ ಮುಕ್ತಿಯನ್ನು ಹೊಂದುತ್ತಾನೆ ಅನ್ನುವಂತಹ ಒಂದು ಅತ್ಯುತ್ತಮವಾದಂತಹ ಪಂಚಾಖ್ಯಾನ. ಮಹಾಭಾರತದಲ್ಲೂ ಇದೇ ಥರದ ಒಂದು ಪಂಚಾಖ್ಯಾನ ಬರುತ್ತೆ. ಅದೇ ಥರದ ಒಂದು ಆಖ್ಯಾನವನ್ನು ಪದ್ಮಪುರಾಣದಲ್ಲಿ ವೇದವ್ಯಾಸದೇವರು ನಿರೂಪಿಸಿ ಭಕ್ತರಿಗೆ, ಶ್ರದ್ಧಾ ಉಳ್ಳವರಿಗೆ ಅನುಗ್ರಹ ಮಾಡಿದ್ದಾರೆ. ಅದನ್ನು ತಿಳಿದಂಥವ್ರಿಗೂ ಕೂಡ, ಇದನ್ನು ಕೇಳಿದಂಥವ್ರಿಗೂ ಕೂಡ ಪಿತೃಗಳ ಅನುಗ್ರಹವನ್ನು ಫಲರೂಪದಲ್ಲಿ ವಿಧಾನ ಮಾಡಿದ್ದಾರೆ. ಅದನ್ನು ಕೇಳಿದಂಥ ನಮಗೆಲ್ಲರಿಗೂ ಪಿತೃಗಳ ಅನುಗ್ರಹ ಆಗಲಿ, ಆ ವಾಸುದೇವ ರೂಪಿ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನ ಶ್ರೀಕೃಷ್ಣ ಅರ್ಪಣಮಸ್ತು.